ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಸೊ ನನ್ನ ಲೈಫ್ ಟೈಮಲ್ಲೇ ಮೊದಲ ಬಾರಿಗೆ ಒಂದು ವಿಶೇಷ ವಿಡಿಯೋ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆಲ್ರೆಡಿ ತಮ್ನೇಲಲ್ಲೆಲ್ಲ ನೋಡಿರ್ತೀರ, ಹೈಲೈಟಲ್ಲೆಲ್ಲ ನೋಡಿರ್ತೀರ. ಇಷ್ಟು ದಿನ ಕನ್ಸ್ಟ್ರಕ್ಷನ್ ವೀಡಿಯೋಸನ್ನು ಕೊಡ್ತಾ ಇದ್ದೆ. ಸೊ ಮೊದಲ ಬಾರಿಗೆ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ. ಹೌದು ವೀಕ್ಷಕರೇ, ಈ ಕನ್ನಡಕವರ ತಮಗೋಸ್ಕರ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಎಲ್ಲ ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೊಸ ವೆಂಚರು. ನಿಮ್ಮ ಆಶೀರ್ವಾದ ಬೇಕು, ಯಾಕಂತಂದರೆ ಕನ್ನಡಿಗರನ್ನು ಬೆಳೆಸಬೇಕು. ಸೊ ಇವೆಲ್ಲವೂ ಕೂಡ ನಿಮ್ಮಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ಇದೆ ಅಂತಂದರೆ ಅದು ತಮ್ಮಿಂದ, ಕನ್ನಡಿಗರಿಗಾಗಿ ಹುಟ್ಟಿರುವಂಥ ಕಂಪ್ನಿ ಅಂತ ಹೇಳ್ತೀನಿ ವೀಕ್ಷಕರೇ. ಕನ್ನಡಿಗರಷ್ಟೇ ಅಲ್ಲ, ಇಡೀ ಇಂಡಿಯಾಕ್ಕೆ ಸರ್ವಿಸ್ ಕೊಡೋಣ ಅನ್ನೋ ಒಂದು ಮನಸ್ಸು ನಮಗಿದೆ ಅಂತ ಹೇಳ್ಬೋದು. ಸೊ ಮೊದಲೇದಾಗಿ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ಎಲ್ಲಿದೆ ಅಂತ ಅಂದರೆ ವೀಕ್ಷಕರೇ, ಇದನ್ನು ಬನಶಂಕರಿ 6 ಸ್ಟೇಜ್ ಅಂತ ಹೇಳ್ಬೋದು. ಸೊ ಇದು ಏರಿಯಾ ಎಲ್ಲಿ ಬರುತ್ತೆ ಅಂತಂತಂದರೆ, ಈ ಕಡೆ ಕನಕಪುರ ಮೇನ್ ರೋಡು, ಈ ಕಡೆ ಮೈಸೂರು ಮೇನ್ ರೋಡು, ಅದರ ಮಧ್ಯದ ಏರಿಯಾ ಅಂತ ಹೇಳ್ಬೋದು ಬನಶಂಕರಿ 6 ಸ್ಟೇಜು. ಸೊ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರ ಏನು ಸಮಾಧಿ ಇದೆ, ಅಲ್ಲಿಂದ ಮುಂದೆ ಬಂದರೆ ಡೈರೆಕ್ಟಾಗಿ ಡೌನ್ ಬಂದರೆ ನೀವು ಇಲ್ಲಿಗೆ ಬಂದುಬಿಡ್ತೀರಾ ಅಂತ ಹೇಳ್ಬೋದು. ಇನ್ನು ನೈಸ್ ರೋಡಲ್ಲಿ ಯಾರೇ ಬರ್ತಾಯಿದ್ರು ಕೂಡ ಸೋಂಪುರ ಎಕ್ಸಿಟ್ ಏನಿದೆ, ಆ ಸೋಂಪುರ ಎಕ್ಸಿಟ್ ತೊಗೊಂಡು ಮುಂದೆ ಬಂದರೆ ನಿಮಗೆ ಈಸಿಯಾಗಿ ಬನಶಂಕರಿ 6 ಸ್ಟೇಜ್ ಸಿಗುತ್ತೆ. ಸೊ ನೋಡಿ, ಅದೇ ಒಂದು ಜಂಕ್ಷನ್ ಅಂತ ಹೇಳ್ಬೋದು. ಅಲ್ಲಿಂದ ಸೀದಾ ಬರ್ತಾ ಇದ್ದಂಗೆ ಈ ಕಡೆ ತೋರಿಸಿ. ಸೊ ಇಲ್ಲಿ ಚಿನ್ನಾಂಬ ಫ್ಯಾಷನ್ನು, ಯುನಿಕ್ ಗಾರ್ಡ್ಸ್ ಅಂತ ಒಂದು ಶಾಪ್ಗಳಿದೆ. ಅದರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ಕಾಣ್ತಾ ಇರುವಂಥದ್ದು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ. ಹೌದು ವೀಕ್ಷಕರೇ, ಈ ನಿಮ್ಮ ಕನ್ನಡಕವರ ನಿಮಗೋಸ್ಕರ ತಂದಿರುವಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳ್ಬೋದು. ಕನ್ನಡಕವರನ ಭರವಸೆ ನಿಮ್ಮ ಜೊತೆ ಇರುತ್ತೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನಿಮ್ಗೆ ಸಿಗುತ್ತೆ, ಆ್ಯಂಡ್ ಬೆಲೆ ಅಫೋರ್ಡೆಬಲ್ ಬೆಲೆ. ಆಲ್ರೆಡಿ ತಮ್ನೆಲ್ಲಲ್ಲಿ ನೋಡಿದ್ದೀರಾ, 1499 1499 ರುಪೀಸ್ ಪರ್ ಸ್ಕ್ವೇರ್ ಫೀಟಿಂದನೂ ಕೂಡ ಕನ್ಸ್ಟ್ರಕ್ಷನ್ ಇವತ್ತು ನಿಮಗೋಸ್ಕರ ತೊಗೊಂಡ್ಬರ್ತಾ ಇದ್ದೇನೆ. ಹಾಗಾದರೆ ಈ ಬೆಲೆಗೆ ಅದು ಎಂಥ ಕ್ವಾಲಿಟಿ ಕೊಡ್ತಿದ್ದಾರೆ, ಇನ್ನೂ ಏನೇನು ಪ್ಯಾಕೇಜಸ್ಗಳಿರ್ಬೋದು, ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ, ಏನಾದರೂ ಆಫರ್ಸ್ ಇದೆಯಾ, ಪ್ರತಿಯೊಂದೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ತಿಳಿಸ್ಕೊಡೋಕ್ಕಿಂತ ಮುಂಚೆ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರದಲ್ಲಿ ಯಾರ್ಯಾರು ಇದ್ದಾರೆ, ನಿಮ್ಮ ಮನೆಯನ್ನು ಕಟ್ಕೊಡೋದಕ್ಕೆ ಯಾರ್ಯಾರು ಶ್ರಮ ಪಡ್ತಾರೆ, ಕಂಪ್ಲೀಟ್ ಟೀಮ್ನ ಮಾಹಿತಿನ ಫಸ್ಟ್ ತರಿಸ್ಕೊಡ್ತೀನಿ. ಆನಂತರ ನಿಮಗೆ ಪ್ಯಾಕೇಜ್ ಡೀಟೇಲು, ಆಫರ್ ಡೀಟೇಲು, ಎಕ್ಸಿಕ್ಯೂಷನ್ ಪ್ರತಿಯೊಂದನ್ನು ತಿಳಿಸ್ಕೊಡೋಣ. ಬನ್ನಿ ವೀಕ್ಷಕರೇ. ಸೊ ಅಷ್ಟೇ ಅಲ್ಲದೆ ಇಲ್ಲಿನ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಫಸ್ಟ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರೋದು, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ಕಂಪನಿ, ನಿಮ್ಮ ಕನ್ನಡಕವರನ ಕಂಪನಿ ಅಂತ ಹೇಳ್ಬೋದು. ಬನ್ನಿ ಆಫೀಸ್ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಎದುರುಗಡೆನೇ ಎಂಟ್ರೆನ್ಸ್ ಇಲ್ಲ, ಸ್ಟ್ರೇಟಾಗಿ ಬರ್ತಾ ಇದ್ದಂಗೆ ನೋಡಿ ಇಲ್ಲಿ ಜಿನ್ನಮ್ಮ ಪ್ಯಾಷನ್ಸ್ ಅಂತ ಇದೆ. ಆ ಕಡೆಯಿಂದ ಸೈಡಲ್ಲಿ ಬಂದರೆ ಸೊ ಇಲ್ಲಿ ಎಂಟ್ರಿ ಇದೆ. ಸೊ ಇಲ್ಲಿ ಗೇಟ್ ಎಂಟ್ರಿ ಇರುತ್ತೆ, ಆ್ಯಂಡ್ ಇಲ್ಲಿಂದ ನೀವು ಎಂಟ್ರಿ ಕೊಡ್ಬೋದು. ಸೊ ಈ ಕಡೆಯಿಂದ ಗೇಟ್ ಎಂಟ್ರಿ ಇರುತ್ತೆ. ಸೊ ಇಲ್ಲಿಂದ ಒಳಗಡೆ ಬರ್ಬೋದು, ಆ್ಯಂಡ್ ಇಲ್ಲಿಂದನೇ ನಿಮಗೆ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರಲ್ಲಿ. ಬನ್ನಿ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರಲ್ಲಿ ಬರ್ತಾ ಇದ್ದಂಗೆ ಮೇನಾಗಿ ನಿಮಗೆ ಕಾಣ್ತಾ ಇರ್ಬೋದು. ಮುಂದೆ ಬನ್ನಿ ನೋಡಿ, ನಮ್ಮ ಸಿರಿಗನ್ನಡಂ ಗೆಲ್ಗೆ. ಹೌದು ವೀಕ್ಷಕರೇ, ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಂದ ಪ್ರಾರಂಭವಾದ ಒಂದು ಕಂಪನಿ ಅಂತ ಹೇಳ್ಬೋದು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ. ಸೊ ಕನ್ನಡಿಗರಿಗೆ ಮೊದಲ ಆದ್ಯತೆ, ಓಕೆನಾ. ಸೊ ಒಳಗಡೆ ಹೋಗೋಣ. ಕಂಪ್ಲೀಟ್ ಟೀಮ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಯಾರ್ಯಾರು ಇದ್ದಾರೆ, ಸೊ ಯಾವ ರೀತಿ ಎಕ್ಸಿಕ್ಯೂಷನ್ ಸಿಗ್ಬೋದು, ಏನೇನು ಆಫರ್ ನಡೀತಾ ಇದೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ ಬನ್ನಿ. ಬನ್ನಿ ವೀಕ್ಷಕರೇ. ಸೊ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಿಗೆ ಸ್ವಾಗತ ಅಂತ ಹೇಳ್ತೀನಿ. ಮೊದಲೇ ಬಾರಿಗೆ ಆಫೀಸಿಗೆ ಬರ್ತಾ ಇದ್ದೀರಾ, ಒಳಗಡೆ ಬನ್ನಿ. ಸೊ ಇಲ್ಲಿ ಫಸ್ಟು ನಿಮಗೆ ಕಾಣೋದೇ ನಮ್ಮ ಚರಣ್ ಸರ್. ನಮಸ್ಕಾರ. ಇವರು ಎಕ್ಸಿಕ್ಯೂಷನಲ್ಲಿದ್ದಾರೆ, ಬಟ್ ಅದ್ರ ಸದ್ಯಕ್ಕೆ ಇಲ್ಲಿ ರಿಸೆಪ್ಷನನ್ನು ಕೂಡ ನೋಡ್ಕೊತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಲಾಂಚ್, ನೀವು ಬಂದಾಗ ಸೊ ಇಲ್ಲಿ ಕುತ್ಕೋಬೋದು ಆರಾಮಾಗಿ, ನೀವು ನಿಮ್ಮ ಫ್ಯಾಮಿಲೀಸ್ ಎಲ್ಲ ಕುತ್ಕೋಬೋದು. ಆ ಕಡೆ 2 ರೆಸ್ಟ್ ರೂಮ್ಗಳಿದೆ, ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆ ಕಡೆ ಎಲ್ಲ ನಿಮಗೆ ಟೀಮ್ ಇದೆ, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ. ಮೊದಲೇದಾಗಿ ಸೊ ಒನ್ ಆಫ್ ದ ಪಾರ್ಟ್ನರ್ ಆಗಿರುವಂತಹ ನಮ್ಮ ವಿನಯ್ ಸರ್ನ ಪರಿಚಯ ಮಾಡಿಕೊಡ್ಬೇಕು. ಇವರು ಸೇಲ್ಸಲ್ಲಿದ್ದಾರೆ, ಸೇಲ್ಸ್ ಮತ್ತು ಮಾರ್ಕೆಟಿಂಗಲ್ಲಿ ತುಂಬ ವರ್ಕ್ ಮಾಡ್ತಾರೆ. ಸೊ ಇದು ಕೂಡ ಅಷ್ಟೇ ಒಂದು ಲಾಂಚ್ ಅಂತ ಹೇಳ್ಬೋದು. ಇದನ್ನು ನೀವು ಹೈಲೈಟಲ್ಲಿ ನೋಡಿರ್ತೀರಾ. ಸೊ ನೆನ್ನೆ ಅಷ್ಟೇ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಒಳ್ಳೆ ಓಪನಿಂಗ್ ಕೂಡ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ಡಿಸ್ಕಷನ್ಸ್ ಆಗುತ್ತೆ, ನೀವು ಕುತ್ಕೋಬೋದು, ಮಾತಾಡ್ಬೋದು, ಓಡಾಡ್ಬೋದು, ಆಫೀಸ್ ಫುಲ್ ಓಡಾಡ್ಬೋದು. ಸರ್ ಫಸ್ಟು ನಮ್ಮ ಸರ್ ಕ್ಯಾಬಿನಿಗೆ ಹೋಗೋಣ. ಸರ್ ಏನೋ ಮಾಡ್ತಾಯಿದ್ದಾರೆ, ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ.
ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನಮ್ಮ ವಿನಯ್ ಸರ್ ಅವರು ಈಸ್ ಒನ್ ಆಫ್ ದ ಪಾರ್ಟ್ನರ್ ಅಂತ ಹೇಳ್ತೀನಿ ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ಬ್ರಿಕ್ ಆ್ಯಂಡ್ ಫ್ಲೈ ಅದನ್ನು ಸ್ಟಾರ್ಟ್ ಮಾಡಿದವ್ರು ಇವರೇನೆ. ಸೊ ಆ ನಂತರ ಒಂದು ಸಾರು ಅಪ್ರೋಚಿಂದನೇ ಆ್ಯಕ್ಚುಲಿ ನಾನು ಒಂದು ಇದಕ್ಕೆ ಬರೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು. ನಿಜವಾಗ್ಲೂ ಒನ್ ಆಫ್ ದ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಸಾಹಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಾಹಸಕ್ಕೆ ಇವರೇ ಕಾರಣ, ಇವರೇ ನನ್ನನ್ನು ಅಪ್ರೋಚ್ ಮಾಡಿ. ವೀಕ್ಷಕರ ನಾನು ಕಾರಣ ಅಲ್ಲ, ಸರ್ ಕಾರಣ. ಸರ್ ಮುಖಾಂತರದಿಂದ ಸಾಕಷ್ಟು ಜನ ಬೆಳೆದಿದ್ದಾರೆ, ಸಾಕಷ್ಟು ಸಂಸ್ಥೆಗೂ ತುಂಬ ಅನುಕೂಲ ಆಗಿದೆ, ನಮ್ಮ ಸಂಸ್ಥೆಗೂ ಅನುಕೂಲ ಆಯಿತು. ಸರ್ನು ನಮ್ಮ ಜೊತೆ ತೊಗೊಂಡೋಗೋಣ ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಸರ್ನ ಅಪ್ರೋಚ್ ಮಾಡಿದ್ರೆ ಸರ್ ಅದೇ ರೀತಿ ಒಳ್ಳೆ ಮನಸ್ಸಿಂದ ಎಸ್ ಅಂದರು. ಕಂಪ್ನಿ ಕಾಂಬಿನೇಷನ್ ಅಲ್ಲಿ ನಮ್ಮ ಕನ್ನಡ ವೀಕ್ಷಕರಿಗೆ ಒಂದು ಒಳ್ಳೆ ವ್ಯಾಲ್ಯೂನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇದ್ರ ಸದುಪಯೋಗ ನೀವೆಲ್ಲರೂ ಪಡ್ಕೋಬಹುದು ಅಲ್ವಾ? ಡೆಫಿನೆಟ್ಲಿ ಪಡ್ಕೋಬೇಕು ನೀವು. ಸೊ ನಮ್ಮಿಂದ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಅನ್ನ ಪಡ್ಕೋಬೇಕು ನೀವು, ಹೊಸ ಕಂಪ್ನಿ ಆಫರ್ಗಳನ್ನು ಪಡ್ಕೋಬೇಕು ನೀವು, ಒಂದು ಒಳ್ಳೆ ಬೆಲೆನ ಪಡ್ಕೋಬೇಕು. ಸರ್, ನಮ್ಮ ವೀಕ್ಷಕರು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಯಾಕೆ ಚೂಸ್ ಮಾಡಬೇಕು? ನಮ್ಮ ಹತ್ರ ಅಂಥ ಎಕ್ಸ್ಪರ್ಟೀಸ್ ಏನಿದೆ, ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ನಾ ಎಕ್ಸ್ಪರ್ಟೀಸ್ ಬಂತು ಅಂದರೆ ಎಲ್ಲ ನಮ್ಮ ಹತ್ರ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ಡ್ ಸಿವಿಲ್ ಇಂಜಿನಿಯರ್ಸ್ ಟೀಮ್ ಜೊತೆಲೇ ನಾವು ಕಂಪನಿನ ಸಂಸ್ಥೆನ ಹುಟ್ಟಾಕಿರೋದು. ಆನ್ ಟಾಪ್ ಆಫ್ ದಟ್ ಬ್ರಿಕ್ ಆ್ಯಂಡ್ ಫ್ಲೈ ಆಲ್ರೆಡಿ ನಿಮಗೆ ಗೊತ್ತಿರೋ ರೆವಲ್ಯೂಷನ್ ಮಾಡಿದ್ದೀವಿ. ನಾವು ಒಳ್ಳೆ ನಂಬಲು ಸಾಧ್ಯ ಆಗದಂಥ ಪ್ರೈಸ್ಗಳಲ್ಲಿ ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಕನ್ಸ್ಟ್ರಕ್ಷನಲ್ಲೂ ಈ ಫಾರ್ಮ್ಯಾಟ್ನ ತೊಗೊಂಡ್ಬಂದು ವೀಕ್ಷಕರಿಗೆ ವ್ಯಾಲ್ಯೂ ಕೊಡ್ಬೋದು ಅನ್ನೋದು ನಾವು ನಮ್ಮ ಸಿವಿಲ್ ಇಂಜಿನಿಯರ್ ಎಕ್ಸ್ಪರ್ಟ್ಸ್ ಇದೆ ಕೂತ್ಕೊಂಡು ಮಾತುಕತೆ ಮಾಡಿದಾಗ ಅವರು ಇದಕ್ಕೆ ಅಪ್ರೂವಲ್ ಕೊಟ್ಟರು. ಮಾಡ್ಬೋದು ಸರ್, ಇದೇನು ನಾವು ಕಂಪನೀಸ್ ಚಾರ್ಜ್ ಮಾಡ್ತಿದ್ರೆ ಅದನ್ನು ಅನ್ನೆಸೆಸರಿ ಚಾರ್ಜಸ್ನೆಲ್ಲ ಅವಾಯ್ಡ್ ಮಾಡಿ ನಾವು ಫೈನಲ್ ವ್ಯಾಲ್ಯೂನ ಕಸ್ಟಮರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿದರು. ಸೊ ಅವಾಗ ನಾವು ಯಾಕೆ ಈ ಸರ್ವಿಸ್ ಇಂಡಸ್ಟ್ರಿಲಿ ನಾವು ಇಳಿಬಾರ್ದು ಮತ್ತು ವೀಕ್ಷಕರಿಗೆ ವ್ಯಾಲ್ಯೂ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿದ್ವಿ. ಇದಕ್ಕೆ ಬಂದಿದ್ದೀರಾ. ಸೊ ಒಂದು ಕನ್ಸ್ಟ್ರಕ್ಷನ್ ನಡೆಸಬೇಕು ಅಂತಂತಂದ್ರೆ ಅದಕ್ಕೆ ತಕ್ಕಾದಂಥ ಒಂದು ಎಕ್ಸ್ಪರ್ಟೀಸ್ ಇರಬೇಕಾಗುತ್ತೆ, ಅಂದರೆ ನಮ್ಮ ನಾಲೆಜ್ ಇರಬೇಕಾಗುತ್ತೆ. ಸರ್, ನಿಮ್ಮ ನಾಲೆಜ್ ಹೇಳಿ ಸರ್, ನೀವು ಈ ಫೀಲ್ಡಲ್ಲಿ ಎಷ್ಟು ದಿನದಿಂದ ಇದ್ದೀರಾ? ಸರ್, ನಾನೊಂದು 5-6 ಇಯರ್ಸ್ ಇಂದ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಅಲ್ಲಿ ಇದ್ದೀನಿ. ಎಕ್ಸ್ಟೆನ್ಸಿವ್ ಆಗಿ ಇಂಟೀರಿಯರ್ಸ್ ಅಲ್ಲಿ ವರ್ಕ್ ಮಾಡಿದ್ವಿ. ಸೊ ಕನ್ಸ್ಟ್ರಕ್ಷನ್ಗೆ ಹೋದಾಗ ನಾವು ಹೋಗಿ ಎಕ್ಸ್ಪೋಜರ್ ತಗೊಂಡ್ವಿ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಅದರ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತ ನಾನು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ. ಫ್ರಮ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ಐ ಹ್ಯಾವ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್. ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ ನೀವು ಆ್ಯಕ್ಚುಲಿ? ಸರ್, ನಾನು ಮುಂಚೆ ಸಾಕಷ್ಟು ಬೇರೆ ಕಂಪನೀಸ್ ಎಲ್ಲ ವರ್ಕ್ ಮಾಡಿದ್ದೀನಿ. ಸೊ ಕಂಪನೀಸಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮೇಲೆ ನಮ್ಮ ಸಂಸ್ಥೆನ ಸ್ಟಾರ್ಟ್ ಮಾಡಿರುವಂಥದ್ದು. ಆಮೇಲೆ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಓವರ್ಸೀಸ್ ಕೂಡ ವರ್ಕ್ ಮಾಡಿದ್ದೆ. ನಾನು ದುಬೈಲಿ ವರ್ಕ್ ಮಾಡಿದೆ. ದುಬೈಲಿ ಏನಾಯಿತು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಂಟೀರಿಯರ್ ಇಂಡಸ್ಟ್ರಿಲೂ ವರ್ಕ್ ಮಾಡ್ತಿದ್ವಿ. ಅಲ್ಲಿ ಕನ್ಸ್ಟ್ರಕ್ಷನ್ ಫಾರ್ಮೆಟ್ ಟೋಟಲಿ ಡಿಫ್ರೆಂಟ್ ಇತ್ತು. ಪ್ರತಿಯೊಂದು ಹಂತದಲ್ಲೂ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಒಂದು ಮನೆ ಕಾಂಟ್ರಾಕ್ಟರ್ಗೆ ಏನಾದರೂ ಓನರ್ ಕೊಟ್ಟರೆ ಔಟ್ಸೋರ್ಸ್ ಮಾಡಿದ್ರೆ ಪ್ರತಿಯೊಂದು ಹಂತಕ್ಕೂ ಅಲ್ಲಿಂದ ಮುನ್ಸಿಪಾಲಿಟಿ, ಲೋಕಲ್ ಮುನ್ಸಿಪಾಲಿಟಿ ಗೌರ್ಮೆಂಟ್ ಅವ್ರು ಬಂದು ಚೆಕ್ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟ ಮೇಲೆ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾ ಇದ್ರು ಕನ್ಸ್ಟ್ರಕ್ಷನ್ ಮುಗಿಸೋಕ್ಕೆ. ಇವಾಗ ಇಲ್ಲಿ ನಿಮಗೆ ಫೌಂಡೇಶನ್ ಆಗುತ್ತೆ, ಫೌಂಡೇಶನ್ ಆದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾರು ಬಂದ್ಬಿಟ್ಟು ನಿಮಗೆ ಅಪ್ರೂವಲ್ಗೆ ಬಂದು ಚೆಕ್ಅಪ್ ಮಾಡಲ್ಲ, ಅಲ್ಲಿ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ ನಿಮಗೆ ಕೆಲಸ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಬೇಕಾದ್ರೆ ಹೆಂಗೆ ಡಿವೈಡ್ ಆಗಿರುತ್ತೋ ಆ ಡಿವಿಷನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಾದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಬಂದವರು ಇನ್ಸ್ಪೆಕ್ಷನ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಅಪ್ರೂವಲ್ ಕೊಟ್ಟಾದ್ಮೇಲೆ ನೀವು ನೆಕ್ಸ್ಟ್ ಅಂತ ತೊಗೊಂಡೋಗ್ಬೋದು. ನಾವು ಅದನ್ನು ಯಾಕೆ ಇಂಡಿಯಾಗೆ ತರಬಾರ್ದು? ಪ್ರೈವೇಟ್ ಕಂಪನಿ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಅದೇ ಫಾರ್ಮ್ಯಾಟ್ನ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರೆ ವೀಕ್ಷಕರಿಗೆ ನಾವೊಂದು ಒಂದು ಸೇಫ್ಟಿ ಕೊಡ್ಬೋದು, ಮತ್ತು ವೀಕ್ಷಕರಿಗೆ ಒಂದು ಟ್ರಸ್ಟ್ ಕೊಡ್ಬೋದು. ಆ ಫಾರ್ಮ್ಯಾಟ್ನ ಇಲ್ಲೇ ಬರ್ಬೋದು ನಾವು ಅನ್ನೋಂಥ ಯೋಚನೆ ಮಾಡಿದಾಗ ಇದನ್ನೆಲ್ಲ ಸೇರಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಂದು ಕಾಂಬಿನೇಷನ್ ಮಾಡಬೇಕು ಅಂದಾಗ ಹುಟ್ಟಾಕೊಂಡಿದ್ದೆ ಸರ್ ಸಹಕಾರದಿಂದ ಕನ್ಸ್ಟ್ರಕ್ಷನ್ಸ್ ಬೈ ಕನ್ನಡ ಕೋರ. ಕರೆಕ್ಟ್ ಅಲ್ವಾ ಸರ್? ಹೇಳ್ತಾ ಇರೋದೆ ನಿಮಗೆ ಅಂತಾರಾಷ್ಟ್ರೀಯ, ಹೌದು ವೀಕ್ಷಕರೇ, ಇಂಟರ್ನ್ಯಾಷನಲ್ ಕ್ವಾಲಿಟಿನ ನಾವಿಲ್ಲಿ ಬೆಂಗಳೂರಲ್ಲಿ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ದುಬೈದಿಂದ ಆ್ಯಕ್ಚುಲಿ ಇವರನ್ನ ಇಲ್ಲಿ ಕರೆಸಿದ್ದೀವಿ ನಾವು. ಆ್ಯಕ್ಚುಲಿ ಮುಂಚೆ ಇದ್ರು ಬಂದು ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಒಂದು ಇಂಟೀರಿಯರ್ನ ಹುಟ್ಟಾಕಿದ್ದಾರೆ. ಆಲ್ರೆಡಿ ನಮ್ಮ ಚಾನಲಲ್ಲೆಲ್ಲ ನೋಡಿರ್ತಾರೆ. ಕಾಂಪಿಟೇಟಿವ್ ಪ್ರೈಸಲ್ಲಿ ಇಂಟೀರಿಯರ್ ಕೊಟ್ಟಿದ್ದಾರೆ, ಅದೆಲ್ಲ ಅವರೇ ಹೇಳಿದ್ರು. ಸೊ ನಿಮಗೂ ಕೂಡ ಇಂಟರ್ನ್ಯಾಷನಲ್ ಕ್ವಾಲಿಟಿ ನಮ್ಮ ಮನೆ ಬೇಕು, ಬಟ್ ಬೆಲೆ ಮಾತ್ರ ಲೋಕಲ್ಲೇ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಕನ್ನಡ ಕೋರ, ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಾಗೆ ಬರ್ಬೋದು ವೀಕ್ಷಕರೇ. ಸರ್, ಒಂದು ಒಳ್ಳೆ ಮಾತು ಹೇಳಿದ್ರೆ, ಸೊ ಇದನ್ನ ಮುಂದಿನ ದಿನಗಳಲ್ಲೂ ಕ್ಯಾರಿ ಮಾಡ್ತೀರಾ ಅಂತ ಅನ್ಕೊಂತೀನಿ. ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗಲೇಬಾರ್ದು. ಸರ್, ಇದಕ್ಕೆ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಗುಣಮಟ್ಟದಲ್ಲಿ ಹೆಂಗೆ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಅಂದರೆ ಎಲ್ಲ ಮೆಟೀರಿಯಲು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಕ್ಲೈಂಟ್ ಮುಂದೆನೇ ಇರುತ್ತೆ ಸರ್, ಎವಿಡೆಂಟಾಗಿ ಕ್ಲೈಂಟ್ ಮುಂದೆನೇ ಇರುತ್ತೆ. ಅವರೇ ನೋಡಿ ಯಾವತ್ತು ಕ್ಲೈಂಟ್ಗೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಆಟಾಡ್ಸೋಕ್ಕಾಗಲ್ಲ. ಯಾಮಾರ್ಸಿ ಆಟಾಡ್ಸೋರು ಇದ್ದಾರೆ, ನಾವು ಅಂಥವ್ರಲ್ಲ. ನಿಮ್ಗೆ ಹಾಕೋ ಮೆಟೀರಿಯಲ್ಸ್ ನಿಮ್ಮ ಕಣ್ಮುಂದೆನೇ ಇರುತ್ತೆ ವೀಕ್ಷಕರ.
ನಿಮಗೆ ಗೊತ್ತಾಗ್ಬಿಡುತ್ತೆ ಏನ್ ತರ ಯಾವ ರೀತಿ ಮೆಟೀರಿಯಲ್ಸ್ ಹಾಕ್ತಿದೀವಿ ಅಂತ ಅಲ್ವಾ? ಸರ್. ₹1 ಗಳಿಸಿದ್ರು ನಿಮ್ಗೆ 7 ಗಳಿಸ್ತೀವಿ. ಇದು ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ. ₹1 ಗಳಿಸಿದ್ರು ಕೂಡ ನಾವು 7 ತಗೊಳ್ಳೋಣ. ಮನೆ ಕಟ್ಟಿದೀವಿ, ನಮ್ಗೆ ಕೊಡಿ ಸರ್, ಕೊಡಿ ಅಲ್ವಾ? ಆ ತರ ಮಾಡ್ತೀವಿ ಬಿಟ್ರು ನಿಮಗೂ ಗೊತ್ತಿಲ್ಲದೆ ₹1 ಗಳಿಸೋ ಇದು ನಮ್ಗೆ ಇಲ್ಲ. ಗೊತ್ತಾಯ್ತಾ? ಯಾಕಂತಂದ್ರೆ ನಾವಿಲ್ಲಿ ಬಂದಿರೋದೇ ನಮ್ಮ ವೀಕ್ಷಕರಿಗೆ ಮೋಸ ಆಗ್ಬಾರ್ದು. ನಾವು ಮುಂಚೆನೂ ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೆ, ಜನರ ಎಜುಕೇಟ್ ಆಗ್ಬೇಕು, ನಿಜ ಸರ್, ಅಲ್ವಾ? ಸೊ ಇವತ್ತು ಮನೆ ಕಟ್ತಿರೋರಿಗೆ ನಮ್ಮ ಮನೇಲಿ ಏನೇನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು. ಯಾವ ಬೆಲೆಗೆ ನಮ್ಮ ಮನೆ ಎಕ್ಸಿಕ್ಯೂಷನ್ ಆಗ್ತಾ ಇದೆ, ಇವರು ಕಟ್ಸಿಕೊಟ್ಟವ್ರಿಗೆ ನಾವು ಎಷ್ಟು ಕೊಡ್ತಾ ಇದೀವಿ, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗ್ಬೇಕು ವೀಕ್ಷಕರೇ. ನಿಮ್ಮಿಂದ ನಾವು ಕೇಳಿ ದುಡಿತೀವಿ, ಗೊತ್ತಾಯ್ತಲ್ವಾ? ಸೊ ನಿಮ್ಗೆ ಹೇಳ್ದೆ ದುಡಿಯೋ ಇದು ನಮ್ಗೆ ಇಲ್ಲೇ ಇಲ್ಲ. ಸೊ ಸರ್ ಜೊತೆ ಇನ್ನ ಸಿಗೋದಿದೆ, ಪ್ಯಾಕೇಜಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದಿದೆ. ಸೊ ಇವರಷ್ಟೇ ಅಲ್ಲ, ಇನ್ನ ಇದ್ದಾರೆ. ಸೊ ಸರ್ ನೀವು ಯಾವ ಟೀಮಲ್ಲಿ ಇದ್ದೀರಾ? ಸರ್ ನಾನು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್. ಮಾರ್ಕೆಟಿಂಗ್ ಟೆಕ್ನಿಕಲ್ ಟೀಮ್ ಬೇರೆನೇ ಇದೆ, ಸಿವಿಲ್ ಇಂಜಿನಿಯರ್ಸ್ ಸಾಕಷ್ಟು ಇದೇ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದಿರೋ ಕಂಪ್ಲೀಟ್ ನಿಮ್ ಟೆಕ್ನಿಕಲ್ ಮಾಹಿತಿ ಕೊಡ್ತಾರೆ. ಅಲ್ಲಿ ಹೋಗಿ ತಗೋಬೋದಾ? ನಾವು ಹೋಗ್ಬೋದು. ಹಾಗಾದ್ರೆ ಆಮೇಲೆ ಸಿಗ್ತೀನಿ ನಿಮ್ಗೆ. ಬರ್ತೀನಿ ಸರ್, ಆ ಕಡೆ ಬರ್ತೀನಿ. ನಡಿ ವೀಕ್ಷಕರೇ, ನೆಕ್ಸ್ಟ್ ಹೋಗೋಣ. ವೀಕ್ಷಕರೇ, ವಿನಯ್ ಸರ್ ಜೊತೆ ಮಾತಾಡಾಯ್ತು. ಸೊ ಇವಾಗ ಬರ್ತಾ ಇರುವಂತದ್ದು ಸುಮಂತ್ ಸರ್. ಇವರು ಎಕ್ಸಿಕ್ಯೂಷನ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಹೋಗಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಸುಮಂತ್ ಸರ್ ಇವರು ಎಕ್ಸಿಕ್ಯೂಷನ್ ಟೀಮಲ್ಲಿ ಇರ್ತಾರೆ. ಸೊ ನಿಮ್ಮ ಮನೆ ಕಟ್ಟುವ ಪ್ರತಿ ಹಂತದಲ್ಲಿ ಅವರೆಲ್ಲರಿಗಿಂತ ಇವರೇ ನಿಮಗೆ ಜಾಸ್ತಿ ಕಾಣಿಸೋದು, ಅಲ್ವಾ ಸರ್? ಜನರ ಜೊತೆ ನೀವೇ ಇರೋದು. ಸರ್ ಇಲ್ಲಿ ನಿಮ್ಮನ್ನೇ ನಾನು ಆ್ಯಕ್ಚುಲಿ ಜಾಸ್ತಿ ಕ್ವಶನ್ ಕೇಳಬೇಕು. ಏನು ಗೊತ್ತಾ ಸರ್, ಈಗ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಈಗಿನ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು ಸರ್, ಅನೇಕ ಪ್ರಾಬ್ಲಮ್ ಇದೆ, ಸ್ವಲ್ಪ ಇಲ್ಲ ಸರ್, ಜಾಸ್ತಿನೇ ಇದೆ. ಸೊ ನೀವು ಎಕ್ಸಿಕ್ಯೂಷನ್ ಅಂತ ಬಂದಾಗ ಏನೇನು ಸಮಸ್ಯೆಗಳನ್ನು ಈಗ ಮಾರ್ಕೆಟಲ್ಲಿ ಎದುರಿಸ್ತಾ ಇದ್ದೀರಾ, ಬೇರೆಯವ್ರೇನು ಎದುರಿಸ್ತಾ ಇದ್ದಾರೆ, ಆ್ಯಂಡ್ ಆ ಚಾಲೆಂಜಸ್ಗಳನ್ನು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ದೀರಾ ನೀವು? ಓಕೆ ಸರ್. ಈಗ ನಾವು ಕನ್ಸ್ಟ್ರಕ್ಷನಲ್ಲಿ ಫೇಸ್ ಮಾಡ್ತಿರೋ ಮೈನ್ ಇಶ್ಯೂಸ್ ಅಂದರೆ 3 ಇಶ್ಯೂಸ್. ಮೊದಲನೇದು ಎಲೆಕ್ಟ್ರಿಕಲ್ ಇಶ್ಯೂ ಇದೆ. ಹೌದು, ಪವರ್ ಪ್ರಾಬ್ಲಮ್. ಎರಡನೇದು ಈ ಖಾತಾ ಇಶ್ಯೂ ಇದೆ. ಖಾತಾ ಪ್ರಾಬ್ಲಮ್. ಮೂರನೇದು ಲೇಬರ್ ಇಶ್ಯೂ. ಅದಂತೂ ದೊಡ್ಡ ಪ್ರಾಬ್ಲಮ್. ಓಕೆ, ನೀವು ನಮ್ಮ ಕನ್ಸ್ಟ್ರಕ್ಷನ್, ನಮ್ಮ ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ಗೆ ನೀವು ಕೊಡ್ತೀರಾ ಅಂತಂದ್ರೆ ಎಲೆಕ್ಟ್ರಿಕಲ್ ಇಶ್ಯೂ ಅಂತ ಬಂದಾಗ ನಾವು ಟೆಂಪ್ರರಿ ನಿಮಗೆ ಫ್ರೀ ಕೊಡ್ತಿದ್ದೀವಿ, ಉಚಿತ ಕೊಡ್ತೀವಿ. ಹೌದು ವೀಕ್ಷಕರೇ, ಫಸ್ಟ್ ಧಮಾಕ ಇದು. ಟೆಂಪ್ರರಿ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ. ಉಚಿತವಾಗಿ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋವರದಲ್ಲಿ ನಿಮಗೆ ಟೆಂಪ್ರರಿ ಕನೆಕ್ಷನ್ ಸಿಗುತ್ತೆ. ಬಿಲ್ ಮಾತ್ರ ನೀವೇ ಕಟ್ಟಬೇಕು, ಬಿಲ್ ನೀವೇ ಕಟ್ಟಲೇಬೇಕು. ಬಟ್ ಟೆಂಪ್ರರಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಡಿ, ಸಾರ್ ಇದ್ದಾರೆ. ಎಸ್ ಸರ್, ಖಂಡಿತ ನಾವಿದ್ದೀವಿ ಸರ್. ನೆಕ್ಸ್ಟ್ ಬರೋದು ಈ ಖಾತಾ. ಈಗ ನೀವೇ ನೋಡ್ತೀರಾ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ, ಖಾತಾಗಲಿ ಯಾವುದೇ. ಸೊ ನಮಗೆ ಗೊತ್ತಿರೋ BBMP ಕಡೆಯಿಂದ ನಾವು ನಿಮಗೆ ಈ ಖಾತಾ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಖಂಡಿತ ಮಾಡಿಸ್ಕೊಡ್ತೀವಿ. ಅದ್ರ ಚಾರ್ಜಸ್ ಮಾತ್ರ ನೀವು ಕೊಡ್ತೀವಿ, ಇರೋದನ್ನ ಹೇಳ್ಬಿಡೋಣ ಅಲ್ವಾ ಸರ್? ಸೊ ಅದನ್ನ ಮಾಡಿಸ್ಕೊಡುವಂತ ಹ್ಯಾಸಲ್ ನಿಮಗಿಲ್ಲ, ನೀವಿರಿ ಆರಾಮಾಗಿ ಮನೆಯಲ್ಲಿ, ನಾವು ಮಾಡಿಸ್ಕೊಡ್ತೀವಿ. ಹೌದು ಸರ್, ಎಲೆಕ್ಟ್ರಿಕಲ್ ಆಗಲಿ ಈ ಖಾತಾ ಆಗಲಿ ಎರಡು ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ ಇರುತ್ತೆ. ಫೈನಲ್ ಆಗಿ ಅದೇನ್ ಮಾಡ್ತೀರಾ? ಲೇಬರ್ ಪ್ರಾಬ್ಲಮ್. ಸರ್ ಲೇಬರ್ ಪ್ರಾಬ್ಲಮ್ ಅಂತ ಬಂದಾಗ ನಾವೀಗ ಏನ್ ಮಾಡಿದ್ವಿ ಅಂದ್ರೆ ಸೆಗ್ರಿಗೇಷನ್ಸ್ ಪ್ಲಾನ್ ಮಾಡ್ಕೊಂಡಿದೀವಿ ಬೇಸ್ಡ್ ಆನ್ ಸೈಟ್ಸ್. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ 1 ಸೈಟ್ 2 ಸೈಟ್ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಔಟ್ಸೋರ್ಸ್ ಮಾಡ್ತೀವಿ. ಔಟ್ಸೋರ್ಸ್ ಅಂದ್ರೆ ಬೇರೆ ಇದು ಔಟ್ ಆಫ್ ಸ್ಟೇಟ್ ಇಂದ ನಾವು ಲೇಬರ್ಸ್ ನ ತಗೊಂಡ್ಬರ್ತಿದೀವಿ. ಇಲ್ಲೊಂದು ಕ್ವಶನ್ ಬರ್ಬೋದು, ಔಟ್ ಆಫ್ ಸ್ಟೇಷನ್ ಯಾಕೆ ನಮ್ಮ ಜನರಿಗೆ ಯಾಕೆ ಕೆಲಸ ಕೊಡಲ್ಲ ಅಂತ ನಿಮ್ಮ ಮನ್ಸು ಬರ್ಬೋದು. ವೀಕ್ಷಕರೇ, ಕರ್ನಾಟಕದಲ್ಲಿ ಲೇಬರ್ಗಳ ಸಮಸ್ಯೆ ಆಗ್ತಿರೋದೇ ಅದಕ್ಕೆ. ಎಲ್ಲ ಫ್ರೀ ಸಿಗ್ತಾ ಇರೋದ್ರಿಂದ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ ವೀಕ್ಷಕರೇ. ಎಲ್ಲ ಕಂಪ್ನಿಗಳಲ್ಲೂ ಇದೇ ಪ್ರಾಬ್ಲಮ್. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲೋಕಲ್ ಆಗಿ ವರ್ಕರ್ನ ಹೈಯರ್ ಮಾಡ್ತಿರೋದ್ರಿಂದ ಲೋಕಲ್ ಆಗಿ ಯಾರು ಸಿಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ಒಂದು ಒಳ್ಳೆ ಉಪಾಯ ಸರ್ ಇದು. ಆಲ್ ಓವರ್ ಇಂಡಿಯಾದಿಂದ ನಾವು ಲೇಬರ್ಸ್ ಕರ್ಸ್ತೀವಿ ಸರ್. ನಾವು ಏನ್ ಪ್ರಾಮಿಸ್ ಮಾಡಿದೀವಿ 10 months ಅಲ್ಲಿ ನಾವು ಮನೆ ಕೊಡ್ತೀವಿ ಅಂತ, ಅಟ್ಲೀಸ್ಟ್ 90% ಖಂಡಿತ ನಮ್ಮ ಕಡೆಯಿಂದ ನಾವು ಕೊಟ್ಟೆ ಕೊಡ್ತೀವಿ ಸರ್. 90% ಆಫ್ ವರ್ಕ್ ಕಂಪ್ಲೀಷನ್ ನಮ್ಮ ಕಡೆಯಿಂದ ಗ್ಯಾರಂಟಿ ಇದೆ. ಎಲ್ಲೋ 1 ತಿಂಗಳು ನಿಮಗೆ ಒಂದು 10% ಆ ಕಡೆ ಈ ಕಡೆ ಆಗ್ಬೋದು, ಬಟ್ 90% ನಾವು ನಿಮಗೆ 10 months ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ವಿತೌಟ್ ಎನಿ ಲೇಬರ್ ಪ್ರಾಬ್ಲಮ್ ಇಲ್ಲ. ಇದು ಕನ್ನಡ ಕೋವರನ ಭರವಸೆ. ನಿಮಗೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ ಖಾತಾ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ ಲೇಬರ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ತಕ್ಕಾದಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ? ಲೈಕ್ ಪ್ರಾಜೆಕ್ಟ್ ಜಾಸ್ತಿ ಆಯ್ತು, ಅವಾಗ ಏನ್ ಮಾಡ್ತೀರಾ? ಕಮ್ಮಿ ಆದಾಗ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಲೇಬರ್ಸ್ ಮೇಲೆ ಡಿಪೆಂಡ್. ನಾವು ಲೇಬರ್ಸ್ ಏನ್ ಮಾಡ್ತೀವಿ, ಜಾಸ್ತಿ ಪ್ರೊಕ್ಯೂರ್ ಮಾಡಿದ್ವಿ, ಜಾಸ್ತಿ ತಗೊಂಡಿದ್ದಾಗ ಸೈಟ್ಸ್ ಡಿವೈಡ್ ಮಾಡ್ತೀವಿ. ಎಲ್ಲಿ ಕೆಲಸ ಜಾಸ್ತಿ ಇದೆ, ಈಗ ಒಂದು ಪ್ರಾಜೆಕ್ಟ್ ನಾವು ಬೇಗ ಮುಗಿಸ್ಕೊಡ್ಬೇಕು, ಸೊ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಇನ್ನೂ ಸ್ವಲ್ಪ ಪೆಂಡಿಂಗ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಶಫಲ್ ಮಾಡ್ತೀವಿ ಲೇಬರ್ಸ್ ಜಾಸ್ತಿ, ಎಲ್ಲಿ ನಮಗೆ ಪ್ರಿಯಾರಿಟಿ ಇರುತ್ತೆ, ಎಲ್ಲಿ ನಮಗೆ ವರ್ಕ್ ಈಸಿಯಾಗಿ ನಡೀತೆ. ಸೊ ಆ ಥರ ನಾವು ಲೇಬರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ವರ್ಕ್ ಸಾಗಿಸ್ಕೊಂಡೋದ್ರೆ ನಾವು ಆ ಗೋಲ್ನ ರೀಚ್ ಮಾಡ್ಬೋದು. ನೋಡಿ, ಒಂದು ಪ್ರಾಜೆಕ್ಟ್ಗಳು ಜಾಸ್ತಿ ಆದಾಗ ಜಾಸ್ತಿ ಪ್ರಿಕ್ಯೂರ್ ಮಾಡ್ಕೊಳ್ಳೋದು, ಕಮ್ಮಿ ಆದಾಗ ಕಡಿಮೆ ಮಾಡ್ಕೊಳ್ಳೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಲೇಬರ್ ಪ್ರಾಬ್ಲಮ್ ಬರೋದಿಲ್ಲ. ತುಂಬಾ ಜನ ತಂದಿಟ್ಕೊಂಡು ಕೆಲಸ ಇಲ್ಲ ಅಂದ್ರೂ ಪ್ರಾಬ್ಲಮ್, ತುಂಬಾ ಪ್ರಾಜೆಕ್ಟ್ಗಳನ್ನ ತಗೊಂಡು ಲೇಬರ್ ಇಲ್ಲ ಅಂದ್ರೂ ಪ್ರಾಬ್ಲಮ್. ಸೊ ಆದ್ದರಿಂದ ಆಲ್ರೆಡಿ ಸರ್ ತುಂಬಾ ಬೇರೆ ಬೇರೆ ರಾಜ್ಯಗಳ ಜೊತೆ ಮಾತಾಡಿ ಇಟ್ಬಿಟ್ಟಿದ್ದಾರೆ. ನಾಳೆನೆ 100 ಲೇಬರ್ ಬೇಕಂದ್ರು ಬರ್ತಾರೆ, 1000 ಲೇಬರ್ ಬೇಕಂದ್ರೂ ಕೂಡ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಕ್ಸಿಕ್ಯೂಷನ್ ಅಲ್ಲಿ ಇವರು ಇರ್ತಾರೆ, ಇವ್ರ ಜೊತೆ ನೀವು
ಮುಂದಿನ ದಿನಗಳಲ್ಲಿ ಒಂದು ಇಂಟ್ರಾಕ್ಷನ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಕ್ಲಬ್ ಆಗಿ ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ? ನನಗೆ ಆಲ್ಮೋಸ್ಟ್ 4 to 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸಿವಿಲ್ ಇಂಜಿನಿಯರ್, ಬಿ ಸಿವಿಲ್ ಇಂಜಿನಿಯರ್ ಮಾಡಿದ್ದು. ನೀವು ಬಿ ಸಿವಿಲ್ ಇಂಜಿನಿಯರ್ ಮಾಡಿದ್ರಾ? ಓಕೆ ಓಕೆ ಓಕೆ. ಸೊ ನಾನು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 4.5 years ಆಯಿತು ಸರ್. ಸೊ ನಾನು ಆವಾಗಿಂದಾನು ನಾನು RMC ಪ್ಲಾಂಟ್, ಅಲ್ಟ್ರಾಟೆಕ್ RMC ಪ್ಲಾಂಟ್ ಅಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಇಂಟೀರಿಯರ್ಸ್ ಅಂತ ನೋಡಿದ್ರೆ ಟಾಪ್ ಮೋಸ್ಟ್ ಕಂಪ್ನೀಸ್ ಎಲ್ಲ ವರ್ಕ್ ಮಾಡಿದ್ದೀನಿ. ನನ್ನ ಕಮರ್ಷಿಯಲ್ ಅಲ್ಲೂ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಔಟ್ ಆಫ್ ಕರ್ನಾಟಕ ನಾನು ಕೆಲಸ ಮಾಡಿದ್ದೀನಿ, ತಮಿಳುನಾಡು ಎಲ್ಲ ಕೆಲಸ ಮಾಡಿ. ಸೊ ಐ ಓವರ್ ಆಲ್ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. 5 ವರ್ಷದ ಎಕ್ಸ್ಪರ್ಟೈಸ್ ಆಗಿದ್ದೀರಾ ನೀವು ಅಲ್ವಾ? ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಎಕ್ಸಿಕ್ಯೂಷನ್ ಅನ್ನ ನೀವು ಪಡಿಬಹುದು. ಸೊ ಇಲ್ಲಿ ಎಕ್ಸಿಕ್ಯೂಷನ್ ಅಂತ ಬಂದಾಗ ಕ್ವಾಲಿಟಿ ಹೇಗಿರುತ್ತೋ ಅದನ್ನ ನಾವು ಇವ್ರ ಹತ್ರ ಕೇಳೋದು ಬೇಡ. ಮುಂದೆ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ, ಬನ್ನಿ ನವೀನ್ ಸರ್ ಇಲ್ಲಿನ ಒಂದು ಎಕ್ಸಿಕ್ಯೂಷನ್ ಹೆಡ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಭೇಟಿ ಆಗೋಣ. ಸರಿ ಸರ್, ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ಹಾಗಾದ್ರೆ. ಓಕೆ, ನಡೀರಿ. ಸೊ ವೀಕ್ಷಕರೇ, ಇವಾಗ ಬನ್ನಿ ಒಳಗಡೆ 3ನೇ ಸೆಕ್ಷನ್ ಅಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ವೀಕ್ಷಕರಿಗೂ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಒಂದು ಮನೆಗೆ ಹೇಗೆ ಪಿಲ್ಲರ್ ಇಂಪಾರ್ಟೆಂಟು, ಹಾಗೆ ನಮ್ಮ ಕಂಪ್ನಿಗೆ ಇವರೇ ಪಿಲ್ಲರ್ ಅಂತ ಹೇಳ್ಬೋದು. ಸೊ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಎಕ್ಸ್ಪರ್ಟೀಸಲ್ಲಿ ನಂಬರ್ ಟಾಪಲ್ಲಿ ಇದ್ದಾರೆ ಸರ್. ಸರ್ ಫಸ್ಟ್ ನಿಮ್ಮ ಬಗ್ಗೆನೇ ತಿಳ್ಕೊಂಬಿಡೋಣ ಸರ್. ನೀವು ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಎಕ್ಸ್ಪರ್ಟೈಸ್ ಏನು ಓದಿದ್ದೀರಾ ಎಲ್ಲ ಹೇಳಿ ಸರ್ ನಮಗೆ. ಸೊ ನಾನು ಈ ಫೀಲ್ಡಲ್ಲಿ ಹೇಳಬೇಕಾದ್ರೆ ನಾನು 7 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ 7 years ಇಂದ ವರ್ಕ್ ಮಾಡಿರೋದ್ರೆ ನಮಗೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಆಫ್ ದ ಬಿಲ್ಡಿಂಗ್ ನಮಗೆ ಗೊತ್ತಿದೆ. ಸ್ಟಾರ್ಟಿಂಗ್ ಫ್ರಮ್ ಫೌಂಡೇಶನ್ ಇಂದ ಹಿಡಿದು ಕಂಪ್ಲೀಟ್ ಫಿನಿಶಿಂಗ್ ಆಗಿ ಪೇಂಟಿಂಗ್ ಆಗಿ ಹ್ಯಾಂಡಿಂಗ್ ಓವರ್ ಆಗೋವರೆಗೂ ನಾವು ನಿಂತು ಕೆಲಸ ಮಾಡಿಸಿದ್ದೀವಿ. ಸೊ ಸುಮಾರು ಇಲ್ಲಿವರೆಗೂ ನನಗೆ ಗೊತ್ತಿರೋ ನಾನು ಒಂದು 25-30 ಬಿಲ್ಡಿಂಗ್ ನಾನು ಕಂಪ್ಲೀಟ್ ಮಾಡ್ತೀನಿ. ನೀವೇ 25-30 ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡಿಸಿದ್ದೀರಾ? ಓಕೆ ಓಕೆ. ನಾನೇ ಸೈಟಲ್ಲಿ ನಿಂತು ಯಾವ ಸೈಟ್ ಇಂಜಿನಿಯರ್ ಇದೆ ನಾನೇ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿ ಅಷ್ಟು ಬಿಲ್ಡಿಂಗ್ ನಾನು ಮುಗಿಸ್ಕೊಟ್ಟಿದ್ದೀನಿ ಕಂಪ್ಲೀಟ್. ಸೊ ಸೈಟಲ್ಲಿ ವರ್ಕ್ ಮಾಡಿರೋದ್ರಿಂದ ನಮ್ಗೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್. ಸೊ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಸುಮಾರು ಒಂದು 200-300 ಮೆಟೀರಿಯಲ್ ಬರುತ್ತೆ, ಸಣ್ಣ ಮೆಟೀರಿಯಲ್ ಲೆಕ್ಕಾಚಾರ. ಸೊ ಪ್ರತಿಯೊಂದ್ರದ್ದು ಡೀಟೇಲ್ ಗೊತ್ತಿದೆ ನಮಗೆ, ಬಿಕಾಸ್ ನಾವು ಅಷ್ಟು ಡೆಪ್ತ್ ಆಗಿ ಕೆಲಸ ಮಾಡಿರೋದ್ರಿಂದ. ಸೊ ಹಾಗಾಗಿ ನನ್ನ ಕ್ವಾಲಿಫಿಕೇಶನ್ ಹೇಳ್ಬೇಕಂದ್ರೆ ನಾನು ಕಂಪ್ಲೀಟ್ಲಿ ಸಿವಿಲ್ ಅಲ್ಲೇ ಮಾಡಿ ಮುಗಿಸಿ. ಸೊ ಇಲ್ಲಿಗೆ ನಾನು 7 years ಕಂಪ್ಲೀಟ್ ಆಗಿ. ಓಕೆ ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ನನ್ನ ಕ್ವಶನ್ ಏನು ಗೊತ್ತಾ, ಸೊ ನಾವು ಮಾರ್ಕೆಟಲ್ಲಿ ಏನು ಮಾಡಿದೀವಿ ಅಂದ್ರೆ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದವರು ಮಾರ್ಕೆಟಲ್ಲೇ 1499 ರೂಪಾಯಿಂದನೂ ಕೂಡ ಮನೆ ಕಟ್ಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಜನ ಅನ್ಕೋಬಹುದು, ಸರ್ ಏನಾದರೂ ಕ್ವಾಲಿಟಿ ಕಾಂಪ್ರಮೈಸ್ ಆಗುತ್ತಾ, ಇಷ್ಟು ಕಮ್ಮಿ ಬೆಲೆ ಕೊಡೋಕೆ ಹೆಂಗೆ ಸಾಧ್ಯ ಸರ್? ಇಲ್ಲಿ ಕ್ವಾಲಿಟಿ ಬಗ್ಗೆ ಹೇಳಿ ಸರ್. ನಮ್ಮ ಹತ್ರ ಬಂದಾಗ ಏನು ಕ್ವಾಲಿಟಿ ಅಶ್ಯೂರ್ ಮಾಡ್ಬೋದು ನಾವು? ಸರ್ ಖಂಡಿತವಾಗ್ಲೂ 1499 ಅಂತ ನಾವು ಪ್ಯಾಕೇಜ್ ಮಾಡಿದಾಗ ಈ ಡೌಟ್ ಬರುತ್ತೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಕಸ್ಟಮರ್ಸ್ಗೆ. ಯಾಕಂದರೆ ಮಾರ್ಕೆಟಲ್ಲಿ ಆ ರೀತಿ ಬಿಲ್ಡ್ ಆಗಿದೆ. ಸೊ ಇವತ್ತೊಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಅಂದರೆ ಒಂದು ನಂಬಿಕೆ ಮೇಲೆ ರನ್ ಆಗ್ತಾ ಇರೋದು, ಓನ್ಲಿ ಫಸ್ಟ್ ಥಿಂಗು. ಸೊ ಆ ನಂಬಿಕೆ ಎಲ್ಲೋ ಎಷ್ಟೊಂದು ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಕಳ್ಕೊತಾ ಇರೋದ್ರಿಂದ ಸೊ 1499 ಅಂತ ಬಂದಾಗ ಇವರು ಅಷ್ಟೇ, ಇವರು ಏನೋ ಒಂದು ಮಾಡ್ತಾರೆ, ಕ್ವಾಲಿಟಿ ಕೊಡೋಲ್ಲ, ಏನೋ ಒಂದು ಕಾಂಪ್ರಮೈಸ್ ಮಾಡಿ ನಮಗೆ ಮೋಸ ಮಾಡ್ತಾರೆ ಅನ್ನೋ ಥಾಟಲ್ಲೇ ಇರ್ತಾರೆ. ಸೊ ಬಟ್ ಏನಂತಂದರೆ ನಾವು 1499 ಮಾಡಿರೋ ಪ್ಯಾಕೇಜ್ ಉದ್ದೇಶ ಏನಂತಂದರೆ ನಾವು ಫಸ್ಟು ಮಾರ್ಕೆಟಲ್ಲಿ ನಮ್ಮ ಹೆಸರನ್ನ ನಾವು ಬಿಲ್ಡ್ ಮಾಡಬೇಕು. ಸೊ ಬ್ರಿಕ್ ಆ್ಯಂಡ್ ಪ್ಲೈ ಬೈ ಕನ್ನಡ ಕೋರ ಅಂತ ನಮ್ದೇನು ನಾವು ಹೆಸರು ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಒಂದು ಹೆಸರು ಕ್ರಿಯೇಟ್ ಮಾಡಬೇಕು. ಆ ಹೆಸರನ್ನು ಅವರು ಜನಗಳು ಎಲ್ಲ ಕಡೆ ಅದನ್ನು ಮಾತಾಡಬೇಕು. ಸೊ ಈ ಕಾರಣಕ್ಕೆ ನಾವು 1499 ರೂಪೀಸ್ ಪ್ಯಾಕೇಜ್ನ ನಾವು ರೆಡಿ ಮಾಡಿದ್ವಿ. ಹಾಗಾಗಿ ನಾವು ಯಾವುದೇ ರೀತಿ ಮಾರ್ಜಿನ್ ಇಡ್ತಾ ಇಲ್ಲ. ಓಪನ್ ಆಗಿ ಹೇಳಬೇಕು ಅಂತಂದರೆ ನಾವೇನು ಮಾಡ್ತಾ ಇದೀವಿ ಅಂದರೆ 1499 ರೂಪೀಸ್ಗೆ ಏನು ನಾವು ಚಾರ್ಜ್ ಮಾಡ್ತಾ ಇದೀವಿ ಅದರಲ್ಲಿ ಬಿಲ್ಡಿಂಗ್ ಮುಗಿಸಿ ಹ್ಯಾಂಡಿಂಗ್ ಓವರ್ ಮಾಡಬೇಕು ಡೈರೆಕ್ಟಾಗಿ. ನಾವು ಯಾವುದೇ ರೀತಿ ಮಾರ್ಜಿನ್ ಇಡ್ತಾ ಇಲ್ಲ. ಸೊ ಇನ್ನೊಂದು ಏನಂತಂದ್ರೆ ನಮಗೆ ಕೆಲಸ ಬೇಕು. ಸೊ ಅದು ಒಂದು ಥಾಟಲ್ಲಿದೆ. ಸೊ ಈ 3 ಪಾಯಿಂಟ್ ಇರೋದ ಕಾರಣದಿಂದ ನಾವು ಸೊ 1499 ಪ್ಯಾಕೇಜ್ನ ರೆಡಿ ಮಾಡಿದ್ದೀವಿ. ಕರೆಕ್ಟಾಗಿ ಹೇಳಿದ್ರಿ ಸರ್. ಒಂದು ಕಂಪನಿ ಅಂತ ಬಂದಾಗ ನಮಗೆ ವರ್ಕ್ ಬೇಕಲ್ವಾ? ಆಬ್ವಿಯಸ್ಲಿ ಕನ್ನಡ ಕೋರ್ ಅಂದರೆ ನೀವು ಇಷ್ಟಪಡ್ತೀರಾ, ಗೊತ್ತು, ಕೆಲಸ ಕೊಡ್ತೀರಾ ಅನ್ನೋದು ಗೊತ್ತು. ಆದರೂ ಕೂಡ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಕನ್ನಡ ಕೋರ ಜೊತೆ ಬಂದಿದೆ ಅಂತಂದಾಗ ಸೊ ನಮಗೂ ಕೂಡ ಒಂದು ನಾವು ನಮ್ಮನ್ನು ಸಾಬೀತುಪಡಿಸ್ಕೊಬೇಕು. ನಾವು ಯಾವ ರೀತಿ ಕ್ವಾಲಿಟಿ ಕೊಡ್ತೀವಿ, ಯಾವ ರೀತಿ ಕನ್ಸ್ಟ್ರಕ್ಷನ್ ಕೊಡ್ತೀವಿ ಅನ್ನೋದು ಬರಬೇಕು. ನಮ್ಮ ಬಗ್ಗೆ ನಾವೆಲ್ಲ ರೀ ನೀವು ಮಾತಾಡಬೇಕು ಅಲ್ವಾ ಸರ್? ನಿಮ್ಮ ಮನೆಗೆ ಬಂದವರು ಕೇಳಿದಾಗ 1499 ರೂಪಾಯಿ ಕಟ್ಕೊಟ್ಟಿದ್ದಾರೆ ನಮ್ಮ ಮನೆ ನೋಡಿ ಹೆಂಗಿದೆ, ಯಾರು ಕಟ್ಕೊಟ್ಟಿದ್ದಾರೆ? ಬ್ರಿಕ್ ಆ್ಯಂಡ್ ಫ್ಲೈ ಬೈ ಕನ್ನಡ ಕೋರ. ಹೌದು ವೀಕ್ಷಕರೇ, ಇವ್ರು ಕಟ್ಕೊಟ್ಟಿದ್ದಾರೆ ಅಂತ ನೀವು 4 ಜನರ ಜೊತೆ ನೀವು ಮಾತಾಡಬೇಕು. ನೀವು ನಮಗೆ ಹೇಳ್ಕೊಂಡು ಓಡಾಡಬೇಕು, ಬನ್ನಿ ಕೊಡಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ಒಂದು ಹೆಸರು ಮಾಡೋಣ ಅನ್ನೋ ಕಾರಣಕ್ಕೆ ಈ ರೀತಿ ಬೆಲೆಗಳನ್ನು ಕೊಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು ನಾನು ನಿಮಗೆ. ನಮ್ಮ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಏನು ವಾರಂಟಿ ಕೊಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಇಲ್ಲಿ ಹೇಳ್ಬೋದಾ ಸರ್? ಬಹುಶಃ ಯಾವ ಕಂಪ್ನಿನೂ ಅಷ್ಟು ವಾರಂಟಿ ಕೊಡಲ್ಲ. ಸೊ ನಾವು ಏನು ಮಾಡ್ತಾ ಇದೀವಿ ಅಂದರೆ ಸ್ಟ್ರಕ್ಚರಲ್ ವಾರಂಟಿ ಅಂತ 10 ವರ್ಷ ನಾವು ವಾರಂಟಿ ಕೊಡೋಕ್ಕೆ 10 year ವಾರಂಟಿ. ಸ್ಟ್ರಕ್ಚರಲ್ ವಾರಂಟಿ ಎನಿ ಡಿಫಾಲ್ಟ್ ಇದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ. ವೀಕ್ಷಕರೇ, ಮಾರ್ಕೆಟಲ್ಲಿ 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು, ಹೋಗ್ಲೇ ನಮ್ಮ ನೋಡ್ಬಿಟ್ಟು 5 ವರ್ಷ ಕೊಡ್ಬೋದು. ಬಟ್ 10 ವರ್ಷದ ವಾರಂಟಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಸರಿ, 10 ವರ್ಷದ ವಾರಂಟಿ
1499 ಸಿಗುತ್ತಾ ಸರ್ ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ನಾವು, ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ಆಗಿ ವರ್ಕ್ ಮಾಡ್ತೀವಿ, ಅಷ್ಟು ಕ್ವಾಲಿಟಿ ಕೊಡ್ತೀವಿ, ಸ್ಟ್ರಕ್ಚರಲ್ ಯಾವುದೇ ತೊಂದರೆ ಬರಲ್ಲ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು 10 years ವಾರಂಟಿ ಕೊಡ್ತೀರಾ ಅಲ್ವಾ? ಯಾಕಂತಂದ್ರೆ ಇಲ್ಲಿ ಕನ್ನಡ ಕೋರ್ ಅನ್ನೋ ಹೆಸರು ಕೂಡ ಸೇರ್ಕೊಂಡಿರೋದ್ರಿಂದ ನನ್ನ ಹೆಸರು ಹಾಳಾಗಬಾರ್ದು, ಇವ್ರ ಹೆಸರು ಹಾಳಾಗಬಾರ್ದು, ನಿಮಗೂ ಕೂಡ ಲೋ ಕ್ವಾಲಿಟಿ ಮನೆ ಸಿಗಬಾರ್ದು ವೀಕ್ಷಕರೇ. ಅದಕ್ಕೋಸ್ಕರ ನನ್ನ ಹೆಸರು ಉಳಿಬೇಕು, ಇವ್ರ ಹೆಸರು ಉಳಿಬೇಕು, ನಿಮಗೂ ಕೂಡ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂತಂದ್ರೆ ಆ ರೀತಿ ಮನೆ ಕಟ್ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಾನಿರ್ತೀನಿ ಇವ್ರ ಜೊತೆ, ಅದೆಂಥ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಜೊತೆ ಡೈರೆಕ್ಟ್ ಮಾತಾಡ್ತೀನಿ. ನಾನು ಬರ್ತೀನಿ ಸರ್, ಮಾತಾಡೋಣ ಅವ್ರ ಜೊತೆ, ಓಕೆನಾ ಸರ್? ನಾನು ಇವ್ರ ಜೊತೆ ಇದ್ದೇ ಇರ್ತೀನಿ, ಮಾತಾಡ್ತೀನಿ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸಿಗೋದನ್ನ ನಾನು ನಿಮಗೆ ಕನ್ಫರ್ಮ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಸರ್, ಇನ್ನು ಎಕ್ಸಿಕ್ಯೂಷನ್ ಪ್ರಾಸೆಸ್ ಅಂತ ಬಂದಾಗ ಸರ್ ಜೊತೆ ಮಾತಾಡಿದೆ, ಇವಾಗೆಲ್ಲ ಪವರ್ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡ್ಕೊಡ್ತೀವಿ, ಈ ಪಾತ ಇದೆ ಅದು ಸಾಲ್ವ್ ಮಾಡ್ಕೊಡ್ತೀವಿ, ವರ್ಕೌಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಈ ಮಟೀರಿಯಲ್ಗಳಲ್ಲಿ ಕ್ವಾಲಿಟಿ ಎಲ್ಲ ಯಾವ ರೀತಿ ನೀವು ಇದು ಮಾಡ್ಕೊಡ್ತಾ ಇದ್ದೀರಾ? ಸರ್, ಮೆಟೀರಿಯಲ್ ಅಲ್ಲಿ ಕ್ವಾಲಿಟಿ ಏನಿರುತ್ತೆ ಅಂದ್ರೆ ನಾವು ಅಗ್ರಿಮೆಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತೀವಿ ಸೇಮ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಬರುತ್ತೆ. ಸೊ ಇಫ್ ಇನ್ ಕೇಸ್ ಏನಾಗುತ್ತೆ ಮೆಟೀರಿಯಲ್ ಅಲ್ಲಿ ನಾವು ಎವ್ರಿ ಟೈಮ್ ನಾವು ಇನ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಏನಾಗುತ್ತೆ, ಒಂದು ಲೋಡ್ ಅಂತ ಬಂದಾಗ ಅಲ್ಲಿ ಇಲ್ಲಿ 1, 2, 3 ಮಿಕ್ಸ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ಏನಾರು ಆ ಥರ ಏನಾರು ಕ್ಲೈಂಟ್ಗಾಗಲಿ ಅಥವಾ ನಮ್ಮ ಸೈಟ್ ಇಂಜಿನಿಯರ್ಸ್ ಆಗಲಿ ನಾವೇನಾದ್ರು ಚೆಕ್ ಮಾಡಿದಾಗ ಅದೇನಾದ್ರು ನಮ್ಗೆ ಸಿಕ್ತು ಅಂತಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಅದನ್ನು ಚೇಂಜ್ ಮಾಡ್ತೀರಾ? ಸೊ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀವಿ. ಸೊ ನಾವು ಮೇಜರ್ ಆಗಿ ನಾವು ಮಾಡ್ತಾ ಇರೋದು ಕ್ವಾಲಿಟಿ ಆಫ್ ವರ್ಕ್. ಸೊ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಕ್ ನಾವು ಇಷ್ಟಪಡಲ್ಲ. ಸೊ ಯಾರ್ದೋ ಒಬ್ರು ಮಿಸ್ಟೇಕ್ ಇಂದ ನಮ್ಮ ಹೆಸರು ಹಾಳಾಗೋದು ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾವು ಅದನ್ನ ಪ್ರತಿಯೊಂದು ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ ನಾವು ಅದನ್ನ ಯೂಸ್ ಮಾಡ್ತೀವಿ. ವೆರಿ ಗುಡ್ ಅಂತ ಹೇಳ್ಬೋದು. ಒಂದ್ ವೇಳೆ ಬಂದ್ಬಿಡುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸರ್ ಹೇಳ್ತಾ ಇರೋದು ಅದನ್ನ ಸರಿ ಮಾಡಿಸ್ಕೊಂತೀವಿ. ಅದು ಏನೇ ಇರಲಿ ಅದನ್ನ ಚೇಂಜ್ ಮಾಡೋಣ, ಬಿಟ್ರೆ ಬಂದ್ಬಿಟ್ಟಿದೆ ಅಲ್ಲ ಆಗ್ಬಿಡೋಣ ಆ ಉದಾಸೀನತೆ ನಮ್ಮ ಹತ್ರ ಇಲ್ಲ, ಗೊತ್ತಾಯ್ತಲ್ವಾ? ಸೊ ಬರೋದು ಸರಿಯಾಗೇ ಬರಬೇಕು. ಬರ್ಲಿಲ್ವಾ ತಗೊಂಡೋಗಿ ವಾಪಸ್ಸು ಚೆನ್ನಾದ ಒಳ್ಳೆ ಮಟೀರಿಯಲ್ ಬರಬೇಕು, ನಿಮ್ಮ ಮನೆಗೆ ಹಾಕ್ಲೇಬೇಕು. ನೀವು ಇರೋವರೆಗೂ, ನಿಮ್ಮ ಮನೇಲಿ ನೀವು ಇರೋವರೆಗೂ ನಮ್ಮ ಹೆಸರು ನೆನಪಲ್ಲಿ ಇರಬೇಕು. ಕರೆಕ್ಟ್ ಸರ್? ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಗೊಂದು ಒಳ್ಳೆ ಮನೆ ಕಟ್ಕೊಟ್ರು ಅನ್ನೋದು ನಿಮ್ಮ ಹೆಸರಲ್ಲಿ ಇರಲೇಬೇಕು. ಇವಾಗ ಪ್ಯಾಕೇಜಸ್ಗಳ ಬಗ್ಗೆನೂ ಕೂಡ ಮಾತಾಡಬೇಕು. ಅದಕ್ಕೆ ನಾವು ಮುಂಚೆ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಎಂಡಿಂಗ್ ಬರೋದೆ ಇಂಟೀರಿಯರ್ ಬಗ್ಗೆನೂ ಕೂಡ ನಾನು ಮಾತಾಡಬೇಕು. ಚಂದನ್ ಸರ್ನ ಭೇಟಿ ಆಗ್ತೀನಿ, ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಫೈನಲ್ ಸ್ಟೇಜೇ ಇಂಟೀರಿಯರ್. ಸೊ ಇಂಟೀರಿಯರಲ್ಲಿ ಎಕ್ಸ್ಪರ್ಟೈಸ್ ಆಗಿರುವಂಥ ಚಂದನ್ ಸರ್ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ನಮ್ಮ ಜೊತೆಲೆ ಒಂದು ಟೀಮ್ ಅಂತ ಹೇಳ್ಬೋದು. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮಸ್ತೆ ವೀಕ್ಷಕರೇ. ನಿಮ್ಮನ್ನ ತುಂಬಾ ಜನ ನೋಡಿದ್ದಾರೆ ರೀ. ಹೌದು ಸರ್. ಹಾಸನದಲ್ಲಿ ಒಂದು ಒಳ್ಳೆ ಮನೇನ ತೋರಿಸಿದ್ರಿ, ಎಲ್ಲರೂ ಕೂಡ ಭಾಳ ಇಷ್ಟಪಟ್ಟಂತ ನಮ್ಮ ಪರ್ಸನ್ ಚಂದನ್ ಸರ್ ಒಳ್ಳೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಸರ್, ಮನೆಯೆಲ್ಲ ಕಟ್ ಮುಗೀತು, ಅದಾದ ನಂತರ ಬರೋದೇ ಇಂಟೀರಿಯರ್. ನಾನಿಲ್ಲಿ ಒಂದೇ ಕ್ವಶನ್ ಕೇಳ್ತೀನಿ ಸರ್. ನಮ್ಮ ವೀಕ್ಷಕರು ಕನ್ಸ್ಟ್ರಕ್ಷನ್ ಅನ್ನ ನಮಗೆ ಕೊಟ್ಟರು, ಹೌದು ಸರ್, ಬ್ರಿಕ್ ಆ್ಯಂಡ್ ಫ್ಲೈಗೆ, ಇಂಟೀರಿಯರ್ ಅನ್ನು ನಮಗೇ ಕೊಡಬೇಕು ಅಂತ ಯಾಕೆ ಹೇಳ್ತೀರಾ ಸರ್ ನೀವು? ಸರ್, ನೀವು ಕನ್ಸ್ಟ್ರಕ್ಷನ್ ನಮ್ಮ ಹತ್ರ ಒಂದು ರ್ಯಾಪ ಬಿಲ್ಡ್ ಆಗಿರುತ್ತೆ ಸರ್ ಆಲ್ರೆಡಿ. ಈಗ ಕನ್ಸ್ಟ್ರಕ್ಷನ್ ರ್ಯಾಪ ಬಿಲ್ಡ್ ಆದಮೇಲೆ ನೀವು ನೋಡಿರ್ಬೋದು ಪ್ರೈಸ್ ವೈಸ್ ನಾವೇನು ಸ್ಟಾರ್ಟಿಂಗ್ ಪ್ರೈಸ್ ಕನ್ಸ್ಟ್ರಕ್ಷನ್ ಒಳ್ಳೆ ಕೊಟ್ಟಿದ್ದೀರಾ. ಹೌದು. ಅದೇ ಥರನೇ ಇಂಟೀರಿಯರ್ಸಲ್ಲೂ ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ತುಂಬ ಕಮ್ಮಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಅಫೋರ್ಡೆಬಿಲಿಟಿ. ಇವಾಗ ನಾವು ರ್ಯಾಪ ಬಿಲ್ಡ್ ಆಗಿರೋದ್ರಿಂದ ಅವ್ರು ಬೇರೆ ಕಡೆ ಆಪ್ಷನ್ಸ್ ಏನಕ್ಕೆ, ನಮ್ಮದೇ ಇಂಟೀರಿಯರ್ ಇರೋದ್ರಿಂದ ನಾವೇ ಇಂಟೀರಿಯರ್ಸು ಮಾಡ್ಕೊಂಡು ಒಬ್ಬರೊಬ್ರು ಮಾತಾಡ್ಕೊಂತೀರಾ. ಹೌದು ಅಲ್ವಾ? ಪಾಯಿಂಟ್ಸ್ ಎಲ್ಲ ಎಲ್ಲಿ ಬರುತ್ತೆ, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ. ಸೊ ಇದು ಮೊದಲೇ ಗೊತ್ತಾಗಿದ್ರೆ ನಿಮ್ಗೆ ಎಕ್ಸಿಕ್ಯೂಷನ್ ಮಾಡೋದು ತುಂಬಾನೇ ಈಸಿ. ನಮ್ಮದೇ ಕನ್ಸ್ಟ್ರಕ್ಷನ್ ಟೀಮ್ ಆಗಿರೋದ್ರಿಂದ ಇವಾಗ ನಮ್ಗೆ ಎಲ್ಲೆಲ್ಲಿ ಬೇಕು ಪಾಯಿಂಟ್ಸ್ ನಾವು ಬಿಟ್ಬಿಟ್ರೆ ಇವಾಗ ಕ್ಲೈಂಟ್ಗೂ ಒಂದು ಟ್ರಸ್ಟ್ ಅಂತ ಇರುತ್ತೆ, ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ, ಏನು ಇಂಟೀರಿಯರ್ಸ್ ಮಾಡಿಸಲ್ವಾ ಅನ್ನೋದು. ಆವಾಗ ಏನಾಗುತ್ತೆ, ಇವಾಗ ನಾವು ಬೈ ಡಿಫಾಲ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿಕೊಂಡು ನಮ್ಗೆ ಎಲ್ಲೆಲ್ಲಿ ಪಾಯಿಂಟ್ಸ್ ಬೇಕೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಇಂಟೀರಿಯರ್ ಸ್ಟೇಜಲ್ಲಿ ನಮ್ಗೆ ಈಸಿ ಆಗೋ ಥರನೂ ಮಾಡ್ಕೊಡ್ತೀರಾ. ಸೊ ಇನ್ನೊಂದು ಸರ್, ಇವಾಗ ಮಾರ್ಕೆಟಲ್ಲೆಲ್ಲ ನಾವು ಇಷ್ಟು ಪ್ಯಾಕೇಜ್ ಕೊಡೋದು, ನಾವು ಅಷ್ಟು ಪ್ಯಾಕೇಜ್ ಕೊಡೋದು ಅಂತ ಡಿಮಾಂಡ್ ಮಾಡ್ತಾರೆ. ನಿಮ್ಮದು ಯಾವ ಥರ ಸರ್? ನೀವು ಹೇಳಿ ಸರ್. ಸರ್, ನಮ್ದು ಪ್ಯಾಕೇಜಸ್ ಥರ ಯಾವುದೂ ಇಲ್ಲ ಸರ್. ನೀವು ಬಜೆಟ್ ತಗೊಂಡ್ಬನ್ನಿ, ನಾವು ಏನೇನು ಮಾಡ್ಕೊಡ್ಬೋದು ಅಂತ ನಾವು ನಿಮ್ಗೆ ಹೇಳ್ತೀವಿ. ಸೊ ನಾವ್ ಹೇಳಲ್ಲ, ಇಲ್ಲೇ ನೀವ್ ಹೇಳ್ಬೇಕು. ಹೌದು, ನಿಮ್ಗೆ ಬೇಕು ಅಂತ ನೀವ್ ಹೇಳಿ. ನಿಮ್ದು ಇಷ್ಟು ಬಜೆಟ್ ಇದೆ, 2 ಲಕ್ಷ ಇರಲಿ, 10 ಲಕ್ಷ ಇರಲಿ, 20 ಲಕ್ಷ ಇರಲಿ, 50 ಲಕ್ಷ ಇರಲಿ, ಸರ್ ಇದ್ರಲ್ಲಿ ಏನೇನ್ ಮಾಡ್ಬೋದು. ನಾವು ತುಂಬಾ ಹೈಪರ್ ಆಗಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅನ್ನೋದಿಲ್ಲ ಸರ್. ಸಿಂಪಲ್ ಆಗಿ 2 ಲಕ್ಷಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. 10 ಲಕ್ಷಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನು ಅದನ್ನ ನೀಟಾಗಿ ಹೇಳೋಣ. 50 ಲಕ್ಷಕ್ಕೆ ಏನ್ ಮಾಡ್ಬೋದು ಅದನ್ನು ಹೇಳೋಣ. ಲೋ ಬಜೆಟ್ ಇಂದ ಪ್ರೀಮಿಯಂ ಯಾವ ತರ ಮನೆ ಬೇಕಿದ್ರು ಕಟ್ಟಿಸ್ಕೊಡ್ತೀವಿ, ಇಂಟೀರಿಯರ್ಸ್ ಮಾಡಿಸ್ಕೊಡ್ತೀರಾ ಅಂತ ವಿತ್ ಅಫೋರ್ಡೆಬಲ್ ಪ್ರೈಸ್. ಅದಕ್ಕೋಸ್ಕರನೇ ಜನಗಳು ಮುಂಚೆ ವಿಡಿಯೋಸ್ ಎಲ್ಲ ನೋಡಿದ್ದಾರೆ ಸರ್. ನಿಮಗೆ ನಾವು ಆಲ್ರೆಡಿ 2.5 ಲಕ್ಷದಲ್ಲೂ ಮಾಡಿದ್ದೀರಾ, 2.5 ಲಕ್ಷದಲ್ಲೂ ಮಾಡಿದೀವಿ, 3.5 ಲಕ್ಷದಲ್ಲೂ ಮಾಡಿದ್ದೀವಿ, 25 ಲಕ್ಷದಲ್ಲೂ ಮಾಡಿರೋದ್ರಿಂದ ನಮ್ಗೆ ಕಸ್ಟಮರ್ ರ್ಯಾಪ್ ಗೊತ್ತಿರುತ್ತಲ್ಲ, ಅದನ್ನ ನಾವೇನ್ ಮಾಡ್ಕೋತೀವಿ ಅದೇ ತರ ಕ್ಯಾರಿ ಮಾಡ್ತೀರಾ. ವಾಟ್ ಅಬೌಟ್ ಕ್ವಾಲಿಟಿ? 2.5 ಲಕ್ಷಕ್ಕೆ ಏನ್ ಕ್ವಾಲಿಟಿ ಕೊಡ್ತೀರಾ, 25 ಲಕ್ಷಕ್ಕೆ ಏನ್ ಕ್ವಾಲಿಟಿ ಕೊಡ್ತೀರಾ? ಸರ್, ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಸರ್. ವರ್ಕ್ ಕ್ವಾಲಿಟಿ ನಿಮ್ಗೆ 2 ಲಕ್ಷಕ್ಕೂ ಸೇಮೇ ಇರುತ್ತೆ, 25 ಲಕ್ಷಕ್ಕೂ ಸೇಮೇ ಇರುತ್ತೆ. ಏನ್ ಚೇಂಜ್ ಆಗುತ್ತೆ ಅಂದ್ರೆ ಜಸ್ಟ್ ನಿಮ್ಗೆ
ಕೋರ್ ಮಟೀರಿಯಲ್ಸ್ ಪ್ಲೈವುಡ್ ಹಾರ್ಡ್ವೇರ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅದಂತೂ ಸೇಮೇ ಇರುತ್ತೆ ಸರ್. ನಮಗೆ ಕಂಪ್ನಿ ಕಡೆಯಿಂದಲೇ 15 years ವಾರಂಟಿ ತಗೊಂತೀವಿ, ಸೆಂಚುರಿ ಸೈನಿಕ್ ಕಡೆಯಿಂದ ಆಗಿರ್ಬೋದು ಇಲ್ಲ ಹಾರ್ಡ್ವೇರ್ಸ್ ಕಡೆಯಿಂದ ಆಗಿರ್ಬೋದು. ಕೋರ್ ಮಟೀರಿಯಲ್ಸ್ ಎಲ್ಲ ಅದೇ ಇದ್ದಾಗ ನಾನು 2 ಲಕ್ಷಕ್ಕೂ 15 ವರ್ಷನೇ ವಾರಂಟಿ ಕೊಡ್ತೀನಿ, 15 ಲಕ್ಷಕ್ಕೂ 15 ವರ್ಷ ವಾರಂಟಿ ಅಲ್ವಾ? ಮತ್ತೆ ನಿಮ್ಗೆ ಏನ್ ಚೇಂಜ್ ಆಗುತ್ತೆ ಅಂದ್ರೆ ಬರೀ ಲ್ಯಾಮಿನೇಟ್ಸ್ ಕಲರ್ ಮತ್ತೆ ಡಿಸೈನ್ ಎಲಿಮೆಂಟ್ಸ್, ಅಸ್ಥೆಟಿಕ್ಸ್ ಡಿಸೈನ್ ಎಲಿಮೆಂಟ್ಸ್ ಇದು ಮಾತ್ರ ಚೇಂಜ್ ಆಗ್ತಾ ಬರುತ್ತೆ. ಇವಾಗ 2 ಲಕ್ಷಕ್ಕೆ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದೇ ನಿಮ್ಗೆ 10-15 lakhs ಅಲ್ಲಿ ನಾವು ಡಿಸೈನ್ ಎಲಿಮೆಂಟ್ಸ್ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಫಿನಿಶಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಲ್ಯಾಮಿನೇಟ್ಸ್ ಇಂದ ಗ್ಲಾಸಿ ಇಂದ ಹೈ ಗ್ಲಾಸಿ, ಅದಾದ್ಮೇಲೆ ವೀನಿಯರು ಇಲ್ಲ ಆಕ್ರಿಲಿಕ್ ಆಗಿರ್ಬೋದು, ಡ್ಯೂಕೋ ಫಿನಿಶ್ ಆಗಿರ್ಬೋದು, ಈ ತರ ಫಿನಿಶಸ್ ತಗೊಳ್ತಾ ಹೋದಾಗ ಸ್ವಲ್ಪ ಹಂಗೆ ಬಜೆಟ್ನು ಸ್ವಲ್ಪ ಮೇಲ್ಗಡೆ ಆಗ್ತಾ ಹೋಗುತ್ತೆ. ಸೊ ನೀವು 2 ಲಕ್ಷನಾರು ಇಂಟೀರಿಯರ್ ತಗೊಳ್ಳಿ, 20 ಲಕ್ಷನಾರು ಇಂಟೀರಿಯರ್ ತಗೊಳ್ಳಿ, ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದಲ್ಲಿ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ ಅಂತ ಹೇಳ್ಬೋದು, ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ, ಜೊತೆಲಿ ಇಂಟೀರಿಯರ್ ಕೊಡಿ ಅಲ್ವಾ ಸರ್? ಕೊಡಬಹುದು. ಜೊತೆಲಿ ಇನ್ನೊಂದು ವಾಟ್ ಇಸ್ ದ ಡ್ಯೂರೇಷನ್ ಸರ್? ಕನ್ಸ್ಟ್ರಕ್ಷನ್ 10 ತಿಂಗಳು ಕೊಡ್ತಾ ಇದ್ದೀರಾ, ಇದ್ರಲ್ಲೇನು ಸರ್? ನನಗೆ 10+1 month ಕೊಡಿ ಸರ್. ಕನ್ಸ್ಟ್ರಕ್ಷನ್ಗೆ 10 months, ಇಂಟೀರಿಯರ್ಸ್ಗೆ 1 month. ನೀವು 1 ವರ್ಷದಲ್ಲಿ ನೀವು ಮನೆ ಒಳಗೆ ಹೋಗಿ ಸೇರ್ಕೊಬೇಕು. ಒಂದೇ ವರ್ಷದಲ್ಲಿ ನಮ್ಮ ಮನೇಲಿ ಇರ್ಬೇಕು ನಾವು ಅಲ್ವಾ? ಸೊ ಈ ವರ್ಷ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ, ಮುಂದಿನ ಇದೇ ಟೈಮಲ್ಲಿ ಹೌದು ಸರ್ ಓಪನಿಂಗ್ ಆಗ್ತಾ ಇರಬೇಕು. ಕರೆಕ್ಟ್ ತಾನೆ? ಸೂಪರ್ ಆಗಿ ಹೇಳಿದ್ರೆ ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ಬೇಕು, ಜೊತೆಯಲ್ಲಿ ನಿಮಗೆ ಒಂದೊಳ್ಳೆ ಅಫೋರ್ಡೆಬಲ್ ಆಗಿರಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಾಗೆ ಬರ್ಬೋದು. ಸೊ ಇವಾಗ ಇದರ ತುಂಬ ಬೆನ್ನೆಲುಬಾಗಿರುವಂತಹ ಟೀಮ್ ಅಂತ ಕೂಡ ನಮ್ಮ ಜೊತೆಲಿದ್ದಾರೆ. ಡಿಸೈನ್ಸ್ಗಳು, ಎಕ್ಸಿಕ್ಯೂಟಿವ್ ಟೀಮ್ಸ್ ಎಲ್ಲ ಆ ಕಡೆ ಇದ್ದಾರೆ, ಅವ್ರ ಜೊತೆ ಹೋಗಿ ಮಾತಾಡೋಣ. ಸೊ ನೀವು ಇಂಟೀರಿಯರ್ ಸೆಕ್ಷನ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಎರಡರಲ್ಲೂ ಇರ್ತೀವಿ. ಕನ್ಸ್ಟ್ರಕ್ಷನ್ ಯಾವ ಫೀಲ್ಡ್ ಅಲ್ಲಿ ಬರ್ತೀರಾ ನೀವು? ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂಡ್ ಇಂಟೀರಿಯರ್. ಇಲ್ಲಿ ನಿಮ್ಮನ್ನ ನೋಡ್ತಾ ಇರ್ಬೋದು ನಾವು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಗೋಣ ಸರ್, ಹಾಗಾದ್ರೆ ಟೀಮ್ ಮೀಟ್ ಮಾಡ್ಕೊಂಡು ಬರ್ತೀವಿ. ಸೊ ವೀಕ್ಷಕರೇ, ಇವಾಗ ಟೀಮ್ನ ಪರಿಚಯ ಮಾಡ್ಕೊಡೋ ಸಮಯ. ಸೊ ಇಲ್ಲೇ ಇದ್ದಾರೆ ನಮ್ಮದೆಲ್ಲ ಕಂಪ್ಲೀಟ್ ಟೀಮು. ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದ ಒಂದು ಬೆನ್ನೆಲುಬು ಅಂತಲೂ ಕೂಡ ಹೇಳ್ಬೋದು. ಸೊ ಫಸ್ಟು ಇಲ್ಲೊಬ್ಬರು ಸರ್ ಇದ್ದಾರೆ, ಸರ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರೇನು, ಯಾವ ಸೆಕ್ಷನಲ್ಲಿ ಇದ್ದೀರಾ? ಲಿಖಿತ್ ಅಂತ, ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಸೂಪರ್. ಸರ್ ಈ ಕಡೆ ಬಂತಂದರೆ ಇಲ್ಲೊಬ್ರು ಮೇಡಮ್ ಅವರು ಇದ್ದಾರೆ, ಮೇಡಮ್ ಹತ್ರ ಮಾತಾಡೋಣ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸಹನಾ. ನೀವು ಯಾವ ಸೆಕ್ಷನಲ್ಲಿರೋದು? ಮಾರ್ಕೆಟಿಂಗಲ್ಲಿದ್ದೀರಾ? ಸೊ ಥ್ಯಾಂಕ್ ಯು, ನಿಮ್ಮ ವರ್ಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲೊಬ್ರು ಮೇಡಮ್ ಇದ್ದಾರೆ, ಸೊ ಇವ್ರ ಹತ್ರ ಮಾತಾಡೋಣ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹರಿಣಿ. ನೀವೇನು ವರ್ಕ್ ಮಾಡೋದಿಲ್ಲಿ? ಸೊ ನಾನು ಬಂದ್ಬಿಟ್ಟು ಆರ್ಕಿಟೆಕ್ಟ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಟೀಮ್ ಎರಡನ್ನೂ ಮಾಡ್ಕೊತಾ ಇದ್ದಾರೆ. ಎರಡು ಜಾಸ್ತಿನೇ ಹೊರ ಕೊಟ್ಬಿಟ್ಟಿದ್ದಾರೆ ನಿಮಗೆ ಅಲ್ವಾ? ಇರಲಿ, ನಡೀರಿ, ನೀವು ಮಾಡಿ. ಸೊ ನೆಕ್ಸ್ಟ್ ಇಲ್ಲೊಬ್ರು ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಗೌತಮಿ. ತಾವು ಏನು ವರ್ಕ್ ಮಾಡೋದಿಲ್ಲ? ನಾನು ಆರ್ಕಿಟೆಕ್ಟ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಆರ್ಕಿಟೆಕ್ಟ್ ಎರಡನ್ನೂ ನೋಡ್ಕೊತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನೋಡ್ಬೋದು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದ ಒಂದು ಎಂಟೈರ್ ಟೀಮ್ ಅಂತ ಹೇಳ್ಬೋದು, ಒಂದು ಬೆನ್ನೆಲುಬು ಅಂತ ಹೇಳ್ತೀನಿ. ಸೊ ಬನ್ನಿ, ಇನ್ನೂ ಹೆಚ್ಚಿನ ಮಾತಾಡೋದಿದೆ, ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡೋದಿದೆ, ಆಫರ್ಗಳ ಬಗ್ಗೆ ಮಾತಾಡೋದಿದೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ನಡೀರಿ. ಸರ್, ಇವಾಗ ಆಫೀಸೆಲ್ಲ ಸುತ್ತಾಡ್ಕೊಂಡ್ಬಂದೆ, ಟೀಮ್ ಎಲ್ಲ ತೋರಿಸಿದೆ. ಸೊ ಫೈನಲ್ ಆಗಿ ಜನ ಯೋಚನೆ ಮಾಡ್ತಿರೋದು ಪ್ಯಾಕೇಜಸ್ ಏನು ಕೊಡ್ತಾ ಇದ್ದಾರೆ. 1499 ಬೇಸಿಕ್ ಪ್ಯಾಕೇಜ್. ಓಕೆ, ಅಪಾರ್ಟ್ ಫ್ರಮ್ ದಟ್ ಏನು ಪ್ಯಾಕೇಜಸ್ ಕೊಡ್ತಾ ಇದ್ದಾರೆ? ಕಂಪ್ಲೀಟ್ ಪ್ಯಾಕೇಜ್ ಇನ್ಫಾರ್ಮೇಷನ್ ಕೊಡಿ, ಒಂದು ಹೈಲೈಟ್ ಕೊಟ್ಬಿಡಿ ಸರ್. ಶೋರ್ ಸರ್. ಸೊ ನಾವು ಒಂದು 5 ಪ್ಯಾಕೇಜ್ ಮಾಡಿದ್ದೀವಿ. ಸೊ 5 ಪ್ಯಾಕೇಜ್ ಮಾಡಿರೋ ಉದ್ದೇಶ ಬಂದು ಏನಂತಂತಂದರೆ, ಸೊ ಇವಾಗ ಕ್ಲೈಂಟಿಗೆ ಒಂದು ಬಜೆಟ್ ಇರುತ್ತೆ. ಸೊ ಒಬ್ಬರು ಕ್ಲೈಂಟ್ಗೆ 30 ಲಕ್ಷ ಇರುತ್ತೆ, ಒಬ್ಬರು ಕ್ಲೈಂಟ್ಗೆ 50 ಲಕ್ಷ ಇರುತ್ತೆ. ಸೊ ನಾವೇನು ಮಾಡಿದ್ದೀವಿ, ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಾರ್ದು. ನಾವು ಒಂದು ಕೊಟೇಶನ್ ಕೊಟ್ಟಾಗ ಒಂದು ಪ್ಯಾಕೇಜಲ್ಲಿ ಅದು ಇನ್ ಬಿಟ್ವೀನ್ ಒಂದು 40 lakhs ಬಂತು, ಬಟ್ ಕ್ಲೈಂಟ್ ಬಜೆಟ್ 30 lakhs ಇದೆ. ಸೊ ಆ ಥರ ಇದ್ದಾಗ ಅವ್ರಿಗೆ ಪ್ಯಾಕೇಜಲ್ಲಿ ನಾವು ವೇರಿಯೇಷನ್ ಕೊಡ್ತೀವಿ. ಸೊ ಹಾಗಾಗಿ ನಾವು ಈ 5 ಪ್ಯಾಕೇಜ್ ನಾವು ಮಾಡಿರೋ ಉದ್ದೇಶ ಬಂದು, ಸೊ ಸ್ಟಾರ್ಟಿಂಗ್ ನಮ್ಮದು ಬಂದು 1499 ನಾವು ಆಗಲೇ ಹೇಳ್ದಂಗೆ. ಕರೆಕ್ಟ್. ಸೊ ನೆಕ್ಸ್ಟ್ ಪ್ಯಾಕೇಜ್ ಬಂದು ಅದು ಬಂದು ಬೇಸಿಕ್ ಪ್ಯಾಕೇಜ್ ಇರುತ್ತೆ. ಸಿಲ್ವರ್ ಪ್ಯಾಕೇಜ್ ಅಂತ ಬರುತ್ತೆ ನೆಕ್ಸ್ಟು, ಅದು ಬಂದು 1699 ಇದೆ. ಸಿಲ್ವರ್ ಬಂದು 1699. ಓಕೆ. ನೆಕ್ಸ್ಟ್ ಬಂದು ಗೋಲ್ಡ್. ಸೊ ಗೋಲ್ಡ್ ಪ್ಯಾಕೇಜ್ ಬಂದು ನಿಮಗೆ 1799 ಇಂದ ಸ್ಟಾರ್ಟ್ ಆಗುತ್ತೆ. 1799. ಹೌದು. ಓಕೆ. ಸೊ ಇನ್ನು ಬಂದು ಲಕ್ಸುರಿ ಸೆಕ್ಟರ್ ಅಂತ ಬರುತ್ತೆ. ಅಂದ್ರೆ ನಾವು ಕಂಪ್ಲೀಟ್ ಅದನ್ನ ಯಾವ ತರ ಅಂತಂದ್ರೆ ಫುಲ್ ಕಂಪ್ಲೀಟ್ ಲಕ್ಸುರಿ ಇರುತ್ತೆ. ಸೊ ಆ ಪ್ಯಾಕೇಜ್ ಬಂದು ಪ್ಲಾಟಿನಮ್ ಪ್ಯಾಕೇಜು. ಆ ಪ್ಯಾಕೇಜ್ ಅಲ್ಲಿ ಬಂದು ನಿಮಗೆ 1999ಗೆ ನಾವು ಸ್ಟಾರ್ಟ್ ಮಾಡ್ತೀವಿ. 1999. ದಿಸ್ ಇಸ್ ದ ಪ್ರೀಮಿಯಂ ಒನ್, ಪ್ಲಾಟಿನಮ್ ಅಂತ ಕರೀಬಹುದು. ಓಕೆ. ಅದು ಬಿಟ್ಟು ಅಲ್ಟ್ರಾ ಪ್ಲಾಟಿನಮ್ ಪ್ಯಾಕೇಜ್ ಅಂತ ಬಂದ್ರೆ ಡೈಮಂಡ್ ಪ್ಯಾಕೇಜ್ ಇದೆ. ಅದು ಬಂದು ನಿಮಗೆ 2199 ಇಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. 2199. ಓಕೆ. ಇದರಲ್ಲಿ ವಿತ್ ಇಂಟೀರಿಯರ್ ಯಾವ ಪ್ಯಾಕೇಜಸ್ ಸಿಗುತ್ತೆ ನಮಗೆ? ಸರ್ ವಿತ್ ಇಂಟೀರಿಯರ್ ಅಂದ್ರೆ ನಿಮಗೆ ಗೋಲ್ಡ್, ಪ್ಲಾಟಿನಮ್ ಮತ್ತೆ ಡೈಮಂಡ್ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾವು ವಿತ್ ಇಂಟೀರಿಯರ್ ನಾವು ಕೆಲವೊಂದು ಐಟಮ್ಸ್ ನಾವು ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ. ಕೆಲವೊಂದು ಕೊಡ್ತಾರೆ, ಕಾಂಪ್ಲಿಮೆಂಟರಿ ಕೊಡ್ತೀವಿ. ಓಕೆ. ಸೊ ಬೇಸಿಕ್ ಸಿಲ್ವರ್ ಅಂತ ಬಂದಾಗ ಅದು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ನಾವು
ಮೇಜರ್ ಆಗಿ ನಾವು ಬರೀ ಕನ್ಸ್ಟ್ರಕ್ಷನ್ ಮೇಲೆ ಕ್ವಾಲಿಟಿ ಮಾತ್ರ ನಾವು ಕೊಡೋಕ್ಕಾಗತ್ತೆ, ಅದರಲ್ಲಿ ನಾವು ಇಂಟೀರಿಯರ್ ಕೊಡೋದಕ್ಕಾಗತ್ತೆ. ಓಕೆ ಓಕೆ. ಸೊ ಕನ್ನಡ ಕವರದಲ್ಲಿ ಒಂದೊಳ್ಳೆ ಲಾಂಚ್ ಆಗ್ತಿರೋದ್ರಿಂದ ನಿಮಗೆ ಗೋಲ್ಡ್, ಪ್ಲಾಟಿನಮ್ ಮತ್ತು ಡೈಮಂಡ್ ಎಲ್ಲದರಲ್ಲೂ ಕೂಡ ಕೆಲವೊಂದು ಇಂಟೀರಿಯರ್ ಕೂಡ ಸಿಗುತ್ತೆ. ಅಂದರೆ ಫುಲ್ ಇಂಟೀರಿಯರ್ ಮಾಡ್ಕೊಡ್ತಿದ್ದೀವಿ ಅಂತಲ್ಲ, ಕೆಲವೊಂದು ಇಂಟೀರಿಯರ್ ಫಾರ್ ಎಕ್ಸಾಂಪಲ್ ಒಂದು ಫಾಲ್ ಸೀಲಿಂಗ್ ಇರ್ಬೋದು, ಟಿ ವಿ ನೆಟ್ ಇರ್ಬೋದು, 1499 ಬೇಸಿಕ್, 1699 ಸಿಲ್ವರ್, 1499 ಬೇಸಿಕ್, 1699 ಸಿಲ್ವರ್, ಗೋಲ್ಡ್ ಅಂತ ಬಂದಾಗ 1799, 1799 ಗೋಲ್ಡ್, ಪ್ಲಾಟಿನಮ್ ಅಂತ ಬಂದಾಗ 1999 ಅಂದರೆ 1999 ಪ್ಲಾಟಿನಮ್ ಬರುತ್ತೆ. ಇನ್ನು ಹೈಯರ್ ಡೈಮಂಡ್ ಅಂತ ಬಂದಾಗ 2199, 2199 ಅಂತ ಹೇಳ್ಬೋದು. ಇದೇ ಟಾಪ್ ಮೋಸ್ಟ್ ವೀಕ್ಷಕರೇ. ಅಷ್ಟೇ ಅಲ್ಲದೆ ನಮಗೆ ಸರ್ ಇಲ್ಲ ನಮಗೆ ಕಸ್ಟಮೈಸ್ಡ್ ಬೇಕು, 2000 ಆದರೂ ಓಕೆ, 3000 ಆದರೂ ಹೋಗಲಿ ಅಂತ ಇರ್ತಾರೆ. ಸೊ ಆ ಥರದ್ದು ಕಸ್ಟಮೈಸೇಷನ್ ಅಲ್ಟ್ರಾ ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಅನ್ನು ಕೂಡ ನಾವು ಮಾಡ್ಬೋದಾ? ನಮ್ಮ ಹತ್ರ ಕೆಪಾಸಿಟಿ ಇದೆಯಾ? ಸರ್ ಖಂಡಿತ ಮಾಡ್ಕೊಡ್ತೀವಿ. ಏನಾಗುತ್ತೆ, ನಾವು ಇವಾಗ ಅವ್ರ ರಿಕ್ವೈರ್ಮೆಂಟ್ ತೊಗೊತೀವಿ. ಸೊ ನಮ್ಮದು ಪ್ಯಾಕೇಜಸಲ್ಲಿ ಯಾವ ಅವ್ರ ರಿಕ್ವೈರ್ಮೆಂಟ್ ಮ್ಯಾಚ್ ಆಗುತ್ತೆ ಆ ಪ್ಯಾಕೇಜ್ಗೆ ನಾವು ಅದನ್ನು ಫಸ್ಟ್ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಬೈಫಿಕೇಶನ್ ಮಾಡ್ತೀವಿ. ಯಾವ್ಯಾವ ಮೆಟೀರಿಯಲ್ ಅವ್ರು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಸಪ್ರೇಟ್ ಕೋಟ್ ಮಾಡಿ ಬೆಸ್ಟ್ ರೇಟ್ ಅಂದರೆ ತುಂಬ ಕಡಿಮೆ ರೇಟಿಗೆ, ನಾವು ತುಂಬ ಎಕ್ಸ್ಟ್ರಾ ಹೇಳ್ತಾ ಇದ್ರೆ ಚೇಂಜಸ್ ಹೇಳ್ತಿದೆ ಅಂತ ಒಂದು ಹೈ ಅಮೌಂಟ್ ಕೊಟ್ಟು ಇದು ಮಾಡೋದಂತಲ್ಲ, ಆ ವರ್ಕಿಗೆ ಏನಾಗುತ್ತೆ ಚಾರ್ಜು, ಲೇಬರ್ ಚಾರ್ಜು, ಕಾಸ್ಟ್, ಮೆಟೀರಿಯಲ್ ಚಾರ್ಜ್ ಏನಾಗುತ್ತೆ ಅದನ್ನು ಮಾತ್ರ ನಾವು ಚಾರ್ಜ್ ಮಾಡಿ ಅದನ್ನು ಹೈ ಎಂಡ್ ಪ್ಯಾಕೇಜ್ ಮಾಡಿ ಕೊಡ್ತೀವಿ. ಮಾಡ್ಕೊಡ್ತೀರಾ? ಸೊ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ ಖಂಡಿತವಾಗಿ. ಸೊ ನಿಮಗೆ ಯಾವುದೇ ರೀತಿಯ ಪ್ಯಾಕೇಜ್ ಇರಲಿ, ನಮ್ಮ ಮನೆ 60-40 ಇದೆ, ವಿತ್ ಸ್ವಿಮ್ಮಿಂಗ್ ಪೂಲ್ ಬೇಕು ನಮ್ಗಂದ್ರು ಕೂಡ ರೆಡಿ ಮಾಡಿಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಎವ್ರಿಥಿಂಗ್ ರೀಲ್ಸಲ್ಲೆಲ್ಲ ನೋಡಿರ್ತೀರ ಗೊತ್ತಾ, ಆ ರೀತಿ ಮನೆ ಬೇಕಾ ನಿಮಗೆ, ಆ ರೀಲ್ಸ್ ತಗೊಬನ್ರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಆಗುತ್ತಾ ಸರ್? ರೀಲ್ಸ್ ಎಲ್ಲ ನೋಡಿರ್ತೀವಲ್ಲ ಆ ಥರ ಮನೆ ಎಕ್ಸಿಕ್ಯೂಷನ್ ಆಗುತ್ತೆ? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಬೆಸ್ಟ್ ಆರ್ಕಿಟೆಕ್ಟ್ಸ್ ಇದ್ದಾರೆ. ಸೊ ಕಂಪ್ಲೀಟ್ಲಿ ಅವರೆಲ್ಲ ಒಂದು 10 years ಎಕ್ಸ್ಪೀರಿಯನ್ಸ್ ಇಂದ ವರ್ಕ್ ಮಾಡ್ತಿರೋದ್ರಿಂದ, ಸೊ ಏನಂದ್ರೆ ನೀವು ಯಾವುದೇ ರೀತಿ ಒಂದು ಬೇಸಿಕ್ ಡಿಸೈನ್, ಒಂದು ಐಡಿಯಾ ನೀವು ತಂದು ಈ ತರ ನಮ್ಗೆ ಬೇಕು ಮನೆ ಅಂತ ನೀವು ಒಂದು ಕಾನ್ಸೆಪ್ಟ್ ಕೊಟ್ರೆ ಸಾಕು, ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಅದನ್ನ ಇನ್ನೂ ಬೆಟರ್ ಮಾಡಿ ಇನ್ನೂ ಏನು ಮಾಡರ್ನ್ ಆಗಿ, ಇವತ್ತಿನ ದಿನ ಟೆಕ್ನಾಲಜಿ ತುಂಬಾ ಬೆಳೀತಾ ಇದೆ, ಎವ್ರಿ 6 monthsಗೆ ಚೇಂಜ್ ಆಗ್ತಾ ಹೋಗ್ತಾ ಕರೆಕ್ಟ್ ಆಗಿ ಹೇಳಿದ್ರೆ ಆ ಟ್ರೆಂಡ್ ತಕ್ಕನಾಗಿ ಏನಿರುತ್ತೆ ಅದನ್ನ ನಾವು ರೆಡಿ ಮಾಡಿ ಕೊಡ್ತೀರಾ ಅಲ್ವಾ? ಸೊ ಅಷ್ಟೇ ಅಲ್ಲದೆ ಕನ್ನಡ ಕವರದಲ್ಲಿ ಆಫರ್ ಕೂಡ ಇದೆ. ಇವೆಲ್ಲ ಪ್ಯಾಕೇಜಸ್ ಆಯಿತು. ಬನ್ನಿ ವಿನಯ್ ಸರ್ ರೆಡಿ ಇದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ, ಅವ್ರ ಜೊತೆ ಆಫರ್ ಬಗ್ಗೆ ಮಾತಾಡ್ಕೊಂಬರೋಣ. ಸರಿ ಸರ್, ಥ್ಯಾಂಕ್ ಯು ಸರ್, ಸಿಗೋಣ ಆಮೇಲೆ. ಸೊ ವೀಕ್ಷಕರೇ, ಪ್ಯಾಕೇಜಸ್ ಎಲ್ಲ ಕೇಳಿದ್ರಿ. ಸೊ ವಿನಯ್ ಸರ್ ನಮ್ಮ ಜೊತೆ ಬಂದಿದ್ದಾರೆ ಆಫರ್ ಕೊಡೋದಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳ್ಬೋದು. ಎಲ್ಲರೂ ಇದನ್ನು ಸೇವ್ ಮಾಡ್ಕೋಬೇಕು ಈ ಸೆಕ್ಷನನ್ನು, ಅಥವಾ ಒಂದು ಬರೆದಿಟ್ಕೊಂಡ್ರೂ ಪರವಾಗಿಲ್ಲ. ಸರ್ ಒಂದೊಳ್ಳೆ ಕಂಪ್ನಿ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರ ಬೆನಿಫಿಟ್ಗೋಸ್ಕರ. ಅಂದಮೇಲೆ ನಮ್ಮ ವೀಕ್ಷಕರಿಗೆ ಶ್ರಾವಣ ನಡೀತಾ ಇದೆ. ಶ್ರಾವಣದಲ್ಲಿ ಬುಕ್ ಮಾಡ್ಕೊಳ್ಳೋದ್ರಿಂದ ಈ ಮಂತ್ ಅನ್ಕೊಳ್ಳೋಣ ಅಥವಾ ಈ ಕ್ವಾರ್ಟರ್ ಅನ್ಕೊಳ್ಳೋಣ, ಈ ಕ್ವಾರ್ಟರ್ಗೆ ಏನು ಆಫರ್ಗಳು ಬರ್ತಾ ಇದೆ ಸರ್? ಸರ್ ಶ್ರಾವಣ ಅಂದರೆ ವೀಕ್ಷಕರಿಗೆಲ್ಲರಿಗೂ ಶುಭ ಶ್ರಾವಣದ ಶುಭಾಶಯಗಳು. ಇದೇನಕ್ಕೆ ಶುಭ ಶ್ರಾವಣ ಅಂತ ಹೇಳ್ತೀನಿ. ಒಂದು ಸರ್ ಸಹಭಾಗಿತ್ವದಲ್ಲಿ ಸಾರಥ್ಯದಲ್ಲಿ ಕಂಪ್ನಿನ ಲಾಂಚ್ ಮಾಡಿ ಆಯಿತು, ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಾಯಿತು. ಮಾಹಿತಿ ಕೊಟ್ಟಾದಮೇಲೆ ಕಂಪ್ನಿ ಲಾಂಚ್ ಮಾಡಾದ್ಮೇಲೆ ಅಲ್ಲೇ ನಿಲ್ಸೋಕ್ಕಾಗೋದಿಲ್ಲ. ವೀಕ್ಷಕರಿಗೆ ಬೆನಿಫಿಟ್ಸು ಆಫರ್ಸ್ ಕೊಡಲೇಬೇಕಾಗುತ್ತೆ. ಸೊ ನಾವು ಕೊಡ್ತಿರುವಂಥ ಬೆನಿಫಿಟ್ಸು ಪ್ಯಾಕೇಜಸ್ ಇಲ್ಲಿ ಏನಿದೆ ಅಂದರೆ, ಎಲ್ಲ ಪ್ಯಾಕೇಜಲ್ಲೂ ನಿಮಗೆ ಟೆಂಪರರಿ ಪವರ್ ಕನೆಕ್ಷನ್ ನಮ್ಮ ಕಡೆಯಿಂದ ಫ್ರೀ. ಸೂಪರ್ ಅಲ್ಲ ಸರ್ ಇದು? 1499 ತೊಗೊಂಡ್ರು, ನೀವು 1499 ಪ್ಯಾಕೇಜ್ ತೊಗೊಂಡ್ರಿ, 2199 ಪ್ಯಾಕೇಜ್ ತೊಗೊಂಡ್ರು ನಿಮಗೆ ಟೆಂಪರರಿ ಕನೆಕ್ಷನ್ ಬೆಸ್ಕಾಂ ಕಡೆಯಿಂದ ಅಬ್ಸಲ್ಯೂಟ್ಲಿ ಫ್ರೀ. ಬಟ್ ಬಿಲ್ ಮಾತ್ರ ನೀವು ಬಿಲ್ ಮಾತ್ರ ಕಟ್ಕೊಂಡು ಹೋಗಿ. ಟೆಂಪರರಿ ಕನೆಕ್ಷನ್ ಎಷ್ಟಾರೇನೋ ಅಂತ ಮನೆ ಕಟ್ಟಿರೋರು ಗೊತ್ತು. ನಮ್ಮ ಫೀಲ್ಡ್ ಆಫೀಸರ್ಸ್, ನಮ್ಮ ಎಕ್ಸಿಕ್ಯೂಟಿವ್ಸ್ ಬಂದು ಅಲ್ಲೇನು ಲೈಸ್ನಿಂಗ್ ಮಾಡಬೇಕು ಬೆಸ್ಕಾಂ ಅವ್ರ ಹತ್ರ ಮಾತಾಡಿ ನಿಮ್ಮ ಮನೆ ಬಾಗಿಲಿಗೆ ಕನ್ಸ್ಟ್ರಕ್ಷನ್ ಸೈಟ್ಗೆ ಟೆಂಪರರಿ ಕನೆಕ್ಷನ್ ಬರುತ್ತೆ. ಅದರ ಜವಾಬ್ದಾರಿ ನಮ್ಮದು. ನಂಬರ್ 1 ಆಫರ್. ಎಸ್ ಸರ್. ನಂಬರ್ 2, ನೀವು ಇಂಟೀರಿಯರ್ ಎಕ್ಸ್ಪರ್ಟ್ ತಾನೆ, ಅಂದಮೇಲೆ ಇಂಟೀರಿಯರ್ ಕೊಡಲೇಬೇಕು ನಮಗೆ. ಇಂಟೀರಿಯರ್ನ ಕನ್ಸ್ಟ್ರಕ್ಷನ್ ಬ್ಲೆಂಡ್ ಮಾಡಿದ್ದೀವಿ ವೀಕ್ಷಕರೇ. ನೀವು ಗೋಲ್ಡ್ ಪ್ಯಾಕೇಜಿಂದ ಮೇಲೆ ಏನೇನು ತೊಗೊಂಡ್ರು ನಿಮಗೆ ಇಂಟೀರಿಯರ್ ಬೆನಿಫಿಟ್ಸ್ ಸಿಕ್ಕುತ್ತೆ. ಹೌದು, ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ. ಏನೇನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ನಿಮಗೆ ಮಂಗಳವಾರ ಅಥವಾ ಬುಧವಾರ ಬರ್ಬೋದು. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ ಬರುತ್ತೆ. ಆ ವಿಡಿಯೋ ನೋಡಿ ನಿಮಗೆ ಯಾವ್ಯಾವ ಪ್ಯಾಕೇಜಸ್ ಅಲ್ಲಿ ಏನೇನು ಸಿಗುತ್ತೆ ಅವೆಲ್ಲದೂ ಕೂಡ ಇರುತ್ತೆ. ಫಾಲ್ ಸೀಲಿಂಗ್ ಸಿಗ್ಬೋದು, ಇದು ಪಾರ್ಟಿಷನ್ ಸಿಗ್ಬೋದು, ಅಥವಾ ಒಂದು ಟಿವಿ ಯೂನಿಟ್ ಕೂಡ ಸಿಗ್ಬೋದು. ಕರೆಕ್ಟಾ ಸರ್? ಎಸ್ ಅಲ್ವಾ? ಸೊ ಇವೆಲ್ಲವೂ ಕೂಡ ಪ್ಯಾಕೇಜಸ್ಗಳಲ್ಲಿ ವಿತ್ ಸೇರಿಸ್ತಾ ಇದ್ದೀವಿ. ಯಾವುದೋ ವಿನ್ನರ್ ಆಗಲಿ ಏನಿಲ್ಲ, ಪ್ರತಿಯೊಂದರಲ್ಲೂ ಇದೊಂದು ಇದ್ದೇ ಇರುತ್ತೆ. 100% ಸಿಕ್ಕುತ್ತೆ, ಚೂಸ್ ಮಾಡ್ಕೋಬಹುದು ಅಲ್ವಾ? ಸೊ ಇದನ್ನು ಬಿಟ್ಟು ಈ ಕ್ವಾರ್ಟರ್ಲಿ ನಾವು ಸೂಪರ್ ಆಗಿ ಒಂದು 5 ಆಫರ್ ತಂದಿದ್ದೀವಿ. ಹಾಂ ಸರ್, ಅದ್ರ ಬಗ್ಗೆ ಹೇಳಿ ಸರ್. ವೀಕ್ಷಕರು ಈ ಆಫರ್ ಕೇಳ್ಕೊಂಡ್ರೆ ಶಾಕ್ ಆಗಿಬಿಡ್ತೀರಾ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟೇ ದೊಡ್ಡ ಪ್ಯಾಕೇಜ್ ನೀವು ಯಾವುದೇ ದೊಡ್ಡ ಕಂಪನಿಯಿಂದ ತಗೊಂಡ್ರು ಓನರ್ ಸ್ಕೋಪಲ್ಲಿ ಬರುವಂಥ ಐಟಮ್ಸ್ನ ಅವರು ಕೊಡೋದಿಲ್ಲ. ಕೊಡೋದಿಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ, ಒಂದು ರೆವಲ್ಯೂಷನ್ ಮಾಡಿ
ಆ ಆಫರ್ನ ಕಸ್ಟಮರ್ ಕೊಡ್ತಾ ಇದ್ದೀವಿ ಸರ್. ಇದು ಯಾವ ಪ್ಯಾಕೇಜಸ್ ಸರ್? ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಪ್ಯಾಕೇಜ್ ಇಂದ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. 1799, 1999 ಜೊತೆಲಿ ಲಾಸ್ಟ್ ಅಲ್ಲಿ ಬರುತ್ತಲ್ಲ 2199, ಇವೆಲ್ಲದಕ್ಕೂ ಕೂಡ ನಿಮಗೆ ಸೆಟ್ ಆಫ್ 5 ಆಫರ್ಗಳಿದೆ. ನೀವು ಹೇಳಿ ಸರ್. ಮೊದಲನೇದು ವೀಕ್ಷಕರೇ, ಮೇನ್ ಗೇಟ್ ಉಚಿತವಾಗಿ ಸಿಗುತ್ತೆ. ಮೇನ್ ಗೇಟೇ ಫ್ರೀ. ಮೇನ್ ಗೇಟೇ ಫ್ರೀ. ನೀವು ಗೋಲ್ಡ್ ಪ್ಯಾಕೇಜ್ ಇಂದ ಬಂದ್ರೆ ಮೇನ್ ಗೇಟ್ ಫ್ರೀ. ಓಕೆ. ತದನಂತರ ನಿಮಗೆ UPS ಫ್ರೀ. UPS ಫ್ರೀ? ಎಸ್. 1 ಕಿಲೋವ್ಯಾಟ್ UPS ಬೇಕು ಸರ್? 1 ಕಿಲೋವ್ಯಾಟ್ UPS ಫ್ರೀ ಕೊಡ್ತೀವಿ ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ಸೋಲಾರ್ ವಾಟರ್ ಹೀಟರ್ ಸಿಕ್ಕತ್ತೆ ನಮ್ಮಿಂದ. 200 ಲೀಟರ್ ಅದು ರೆಕಗ್ನೈಸ್ಡ್ ಬ್ರ್ಯಾಂಡ್ ಇಂದ ನಿಮಗೆ ಸೋಲಾರ್ ವಾಟರ್ ಹೀಟರ್ ಉಚಿತ. ನೆಕ್ಸ್ಟ್ ಸರ್? ನೆಕ್ಸ್ಟ್ ನೀರು ಟ್ಯಾಂಕ್ ಸಂಪು ಕಟ್ಟಿರ್ತೀವಿ, ಓವರ್ ಹೆಡ್ ಕಟ್ಟಿರ್ತೀವಿ, ಅದನ್ನ ಪಂಪ್ ಮಾಡಕ್ಕೆ ಮೋಟರ್ ಬೇಕೇ ಬೇಕಲ್ವಾ? ಬೇಕು. ಸಂಪ್ ಮೋಟರ್ ವಿತ್ ವಾಟರ್ ಲೆವೆಲ್ ಕಂಟ್ರೋಲರ್ ಅಬ್ಸಲ್ಯೂಟ್ಲಿ ಫ್ರೀ. ಅದು ಕೂಡ ಸಬ್ಮರ್ಸಿಬಲ್. ಹೌದು ವೀಕ್ಷಕರೇ, ಒಳಗಡೆ ಇರುತ್ತೆ ಗೊತ್ತಾ, ಯಾವತ್ತೂ ಹಾಳಾಗೋದಿಲ್ಲ ಅಂತ ಸಬ್ಮರ್ಸಿಬಲ್ ಪಂಪು ವಿತ್ ವಾಟರ್ ಲೆವೆಲ್ ಕಂಟ್ರೋಲರು. ಎಡೆಕೆ ಬೇಡ, ನೀರು ತುಂಬಿತು ಚಲ್ತು ಇಲ್ಲ. ನಮ್ಮ ಮನೆ ಕಟ್ಸಿದವರು ಆರಾಮಾಗಿ ಇರ್ಬೇಕು. ನಮ್ಮ ಕಟ್ಸಿದವರು ಕನ್ನಡಕರ ಭರವಸೆ ಅಂದ್ರೇನೆ ಇದು. ಮೋಟ್ರು ಕೊಡ್ತೀವಿ, ಜೊತೆಯಲ್ಲಿ ವಾಟರ್ ಲೆವೆಲ್ ಕಂಟ್ರೋಲ್ ಕೂಡ ಕೊಡ್ತೀವಿ. ವೀಕ್ಷಕರೇ, ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನೀವು ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ನಾವು ಕೊಡ್ತಿರೋ ಪ್ಯಾಕೇಜಿಗೂ ಮತ್ತು ನಾವು ಕೊಡ್ತಿರೋ ಆಫರ್ಸಿಗೂ ನಿಮ್ಮ ಟೇಬಲ್ ಮೇಲೆ ಎಷ್ಟು ವ್ಯಾಲ್ಯೂ ಬಂದಿದೆ ಅಂತ ನೀವು ಚೆಕ್ ಮಾಡಿ, ಅವರೇ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ 1999 ರೂಪಾಯಿಗಿಂತನೂ ಕಮ್ಮಿ ಬಿದ್ದಂಗೆ ಆಯಿತು. ಸೊ ಬಟ್ ಇದೆಲ್ಲ ಗೋಲ್ಡ್ ಪ್ಯಾಕೇಜಸ್ ಇಂದ 1799 ಇಂದ ಬರುತ್ತೆ. ನೋಡಿ, ಇಲ್ಲಿ ಕಮ್ಮಿ ರೇಟಿಗೆ ಕನ್ಸ್ಟ್ರಕ್ಷನ್ ಸಿಕ್ತು, ಜೊತೆಯಲ್ಲಿ ಕೆಲವೊಂದು ಇಂಟೀರಿಯರ್ ಇನ್ಪುಟ್ ಸಿಕ್ತು, ಜೊತೆಯಲ್ಲಿ ಆಲ್ಮೋಸ್ಟ್ 1.5 ಲಕ್ಷ 2 ಲಕ್ಷದಷ್ಟು ಬೆಲೆ ಬಾಳುವಂಥ ಐಟಮ್ಸ್ಗಳು ಕೂಡ ನಿಮಗಿಲ್ಲಿ ಸಿಕ್ತು ಅಂತ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಈ ಕ್ಷಣದಿಂದ ಲೈವ್. ಎಸ್ ಸರ್, ಸಂಡೆಯಿಂದನೇ ಲೈವ್. ಲೈವ್. ಇದನ್ನು ನೀವು ವಿಡಿಯೋ ನೋಡಿ ಕಾಲ್ ಮಾಡಿದ್ರೆ ನಮಗೆ, ನೀವು ಬುಕ್ ಮಾಡಿದ್ರೆ ಈ ಆಫರ್ ನಿಮಗೆ ಇಮಿಡಿಯೇಟಾಗಿ ತಲುಪಿಸಿರ್ತೇವೆ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಕೂಡ ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಸರ್. ಫೈನಲ್ ಆಗಿ ನಮ್ಮ ಕನ್ನಡದ ವೀಕ್ಷಕರಿಗೆ, ಕನ್ನಡ ಇರಲಿ ಎಲ್ಲಿಂದನೇ ಬಂದಿರಲಿ, ನಮ್ಮ ಕರ್ನಾಟಕದಲ್ಲಿರುವಂಥ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರೇ, ಈ ಕನ್ನಡ ಕುವರ ಸರ್ ಸ್ಟಾರ್ಟ್ ಮಾಡಿರೋಂಥ ಸಂಸ್ಥೆಯ ಲಾಭನ ದಯವಿಟ್ಟು ಪಡೆದುಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರಲಿ, ಯಾವುದೇ ರೀತಿ ಕ್ವೆಶನ್ಸ್ ಇದ್ದರೆ ಕೆಳಗೆ ಬರೋ ನಂಬರ್ ಕಾಲ್ ಮಾಡಿ. ಸರ್ರು ಬರ್ತಾರೆ, ಸರ್ರು ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂದರೆ ಕೊಡ್ತಾರೆ. ನಮ್ಮ ಆಫೀಸಿಗೆ ಬನ್ನಿ, ನಿಮಗೆ ಏನು ಕ್ವೆಶನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ಅದಕ್ಕೆ ಉತ್ತರ ನೀವೇ ತೊಗೊಂಡು ನೀವೇ ನಿರ್ಧಾರ ತೊಗೊಳ್ಳಿ. ಎಸ್, ನವೀನ್ ಸರ್ ಹೇಳಿದ್ರು 10 ವರ್ಷ ವಾರಂಟಿ. ಸರ್ ಟೀಮಲ್ಲಿ ಯಾರ್ದು ಐಡಿಯಾ ಇದು 10 ವರ್ಷ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು? ಸರ್, ಐಡಿಯಾ ಅಂತಲ್ಲ, ನಾರ್ಮಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಸ್ಟ್ರಕ್ಚರಲ್ಲಿ ಅವ್ರೇನು ಮನೆ ಕಟ್ತೀವಿ ಅದು ಒಂದು 10-15 ಇಯರ್ಸ್ ವಾರಂಟಿ ಕೊಡ್ಬೋದು. ಯಾಕಂದ್ರೆ ಅದು ಬರುತ್ತೆ, ಅಷ್ಟು ವರ್ಷ ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಸಾಕಷ್ಟು ಕಂಪ್ನೀಸು ಬರೀ 5 ವರ್ಷ ಕೊಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಎಸ್ಕೇಪ್ ಅಂತ ಹೇಳಿದ್ರೆ 5 ಇಯರ್ಸ್ ಅಂತ ಕಮಿಟ್ ಆಗಿ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲ, ಎಸ್ಕೇಪ್ ಆಗಲ್ಲ, 5 ಇಯರ್ಸ್ ಅಂತ ಕಮಿಟ್ ಆಗಿ. ನಾವು 10 ಇಯರ್ಸ್ ಕೊಟ್ಟು ಆ ಟ್ರಸ್ಟ್ ನಿಮ್ಮಲ್ಲಿ ತಿರ್ಗಾ ನಾವು ಮರದ ಸ್ಥಾಪನೆ ಮಾಡ್ತೀವಿ ಅಲ್ವಾ? ಅಷ್ಟೊಳಗಡೆ ಇನ್ನೊಂದು ಮನೆ ಕಟ್ಟಬೇಕಂದ್ರೆ ನಾವು ಕನ್ನಡ ಕೋರ ಚಾನಲ್ ಅವ್ರಿಗೆ ಕೊಡಬೇಕು ಅನ್ನೋದೊಂದು ಬರಬೇಕು ನಿಮಗೆ. ಅದಕ್ಕೋಸ್ಕರ 10 ವರ್ಷದ ವಾರಂಟಿ ಕೊಡ್ತಾ ಇರೋದು. ಸರ್, ಫೈನಲ್ ಆಗಿ ನಾವು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ? ಸರ್ವಿಸು ಬೆಂಗಳೂರು, ತುಮಕೂರು, ಮೈಸೂರು, 3 ಕಡೆ ಸ್ಟಾರ್ಟ್ ಬರ್ಬೋದು. ಇಮಿಡಿಯೇಟ್ಲಿ ಬರ್ಬೋದು ವೀಕ್ಷಕರೇ. ಇವೆಲ್ಲ ಬೆನಿಫಿಟ್ ಕೂಡ ಸಿಗುತ್ತೆ. ಇನ್ನು ಆಫರ್ ಇದೆಲ್ಲ ಪ್ಯಾಕೇಜಸ್ಗಳು, ನೀವು ಮೈಸೂರಿಂದರೂ ಬರೀ, ತುಮಕೂರಿಂದರೂ ಬರೀ, ಅದೇ ಪ್ಯಾಕೇಜು ಎಲ್ಲ ಕಡೆಗೂ ಅದೇ ಆಫರು. ಅಷ್ಟೇ ಅಲ್ಲದೆ ಕನ್ನಡ ಕೋರ್ನ ಭರವಸೆ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ನ ನಾವು ಒದಗಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರಷ್ಟು ಉತ್ತಮವಾದ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿನ ನಾನು ಇವತ್ತು ಪ್ರೆಸೆಂಟ್ ಮಾಡಿದ್ದೀನಿ, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ, ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ಗಳು ಇಷ್ಟ ಆದರೆ, ಆಫರ್ಗಳು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಲ್ಲ ನಮಗೆ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಅಷ್ಟೇ ಅಲ್ಲದೆ ದಯವಿಟ್ಟು ಏನೇ ಆಗಲಿ ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನು ಬೆಳೆಸಬೇಕು. ನೀವು ಹೇಳಿ ಸರ್. ಕನ್ನಡಿಗರೇ ಬೆಳೆಸಬೇಕು. ನಮಸ್ಕಾರ.